ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಥ್ಯಾಂಕ್ಸ್ ವಿತ್ ಅಂಕಲ್ಗಿಯ ಮತ್ತೊಂದು ಹೊಸ ಎಪಿಸೋಡ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮಾತೃಭಾಷೆಯನ್ನ ಮರಿಬೇಕು. ದಯವಿಟ್ಟು ಕನ್ನಡವನ್ನ ಕಲಿಸಿ ನಿಮ್ಮ ಮಕ್ಕಳು. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜುನಾಥ್ ಗುರುಜಿ. ಸುಮಾರು 25 ವರ್ಷಗಳಿಂದ ಯೋಗ ಶಿಕ್ಷಕರಾಗಿ ಕೆಲಸ ಮಾಡಿಕೊಂಡು ಪ್ರಸ್ತುತ ರಾಷ್ಟ್ರೋತ್ಥಾನ CBSE ಶಾಲೆಯಲ್ಲಿ ಯೋಗ ಪ್ರಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀತರನ್ನ ನಾವು ಕೇಳ್ಕೊಂಡಾಗ, ಈ ಥರ ಒಂದು ಚಿಕ್ಕ ಚಾನಲ್ ಇದೆ, ಬರಬೇಕು ಅಂತ ಹೇಳ್ಕೊಂಡಾಗ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ನಮ್ಮ ಜೊತೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಮಂಜುನಾಥ್ಜಿ ಬಗ್ಗೆ ನಾನು ಒಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ತಪ್ಪಾಗಬಾರ್ದು ಅಂತ ಅದನ್ನ ಸ್ಕ್ರಿಪ್ಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಇವತ್ತು. ಹಿರಿಯರ ಬಗ್ಗೆ ಹೇಳಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು ಯಾವುದೇ ಇನ್ಫಾರ್ಮೇಷನ್ ಅಂತ ಹೇಳ್ಕೊಂಡು. ಸೊ ಏನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅದನ್ನು ನೀವು ಅನ್ಕೋಬಾರ್ದು. ಬಿಕಾಸ್ ನಾವು ಯಾರೊಬ್ಬರ ಬಗ್ಗೆ ಹೇಳ್ತಿದ್ದೀವಿ ಅಂದರೆ ಅದು ನಿಖರವಾಗಿರ್ತಕ್ಕಂಥ ಮಾಹಿತಿನ ಹೇಳಿದಾಗ ಅವ್ರಿಗೂ ಕೂಡ ಅದು ಒಂದು ಗೌರವ ಸಲ್ಲಿಸಿದಾಗಿರುತ್ತೆ ಅಂತೇಳಿ. ಶ್ರೀತರು 25 ವರ್ಷಗಳಿಂದ ಯೋಗ ಶಿಕ್ಷಕರಾಗಿ ಕೆಲಸ ಮಾಡಿಕೊಂಡು ಪ್ರಸ್ತುತ ಯೋಗ ಶಿಕ್ಷಣದ ಪ್ರಮುಖರಾಗಿ CBSE ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾಭಾರತೀಯ ಕರ್ನಾಟಕ ಯೋಗ ಶಿಕ್ಷಣದ ಪ್ರಮುಖರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 515 CBSE ಶಾಲೆಗಳಿಗೆ ಯೋಗ ಶಿಕ್ಷಣವನ್ನು ತಲುಪಿಸುವಲ್ಲಿ ಶ್ರೀತರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯೋಗ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅಗ್ನಿಹೋತ್ರದಲ್ಲಿ ನಾವು ಇವತ್ತಿನ ಟಾಪಿಕ್ ಅಗ್ನಿಹೋತ್ರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಅದರಲ್ಲೂ ಕೂಡ ಶ್ರೀಯುತರು 18 ವರ್ಷಗಳ ಕಾಲ ಸತತವಾಗಿ ಅಭ್ಯಾಸವನ್ನು ಮಾಡ್ಕೊಂಡು ಬಂದು ಈಗ ಅಗ್ನಿಹೋತ್ರ ಕೇಂದ್ರ ವಿಶ್ವ ಫೌಂಡೇಶನ್ ಅವರ ಅಡಿಯಲ್ಲಿ ಮಾಸ್ಟರ್ ಟ್ರೈನಿಂಗನ್ನು ಕೂಡ ಮುಗಿಸಿರುತ್ತಾರೆ. ಮತ್ತು ಶ್ರೀಯುತರು ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಕೂಡ ನಾನು ಹೇಳ್ತೀನಿ. ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಯೋಗ ವಿಭೂಷಣ್ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ ಘನ ಕರ್ನಾಟಕ ಸರ್ಕಾರದಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಆಯುಷ್ ಇಲಾಖೆಯ ವತಿಯಿಂದ ಯೋಗ ಶಿಕ್ಷಕ ಮತ್ತು ಯೋಗ ಕೌಸ್ತುಭ ಪ್ರಶಸ್ತಿಯನ್ನು ಪಡೆದು ಸ್ವಾಮಿ ವಿವೇಕಾನಂದ ಯೋಗ ಶಾಲೆ ಬೆಂಗಳೂರು ಇವರಿಂದ ಯೋಗಾಚಾರ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುತ್ತಾರೆ. ಇನ್ನು ಸುಮಾರು ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಸನ್ಮಾನಗಳನ್ನು ಪಡೆದಿರ್ತಕ್ಕಂಥ ಮಂಜುನಾಥ್ಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಅವ್ರು ನಮ್ಮ ಜೊತೆ ಇರೋದು. ಬನ್ನಿ, ಅವರ ಬಾಯಿಂದಾನೆ ಅವರು 18 ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡ್ಕೊಂಡು ಬಂದಿರತಕ್ಕಂಥ ಅಗ್ನಿಹೋತ್ರದ ಕುರಿತು ನಾವು ಮಾತಾಡೋಣ. ಅಗ್ನಿಹೋತ್ರ ಅಂದರೆ ಏನು, ಅಗ್ನಿಹೋತ್ರ ಎಲ್ಲಿಂದ ಬಂತು, ಅಗ್ನಿಹೋತ್ರದ ಉಪಯೋಗಗಳೇನು, ಇತ್ತೀಚಿನ ದಿನಗಳಲ್ಲಿ ಅದರ ಸೈಂಟಿಫಿಕ್ ರೀಸನ್ಸ್ಗಳೇನು, ಅದು ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಇದೆಲ್ಲವನ್ನು ಮಾತಾಡೋಣ. ನಮಸ್ತೆ ಜಿ, ವೆಲ್ಕಮ್ ಬ್ಯಾಕ್ ಟು ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಕುಟುಂಬಕ್ಕೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ ಕೂಡ, ಹಾಗೆ ಕರ್ನಾಟಕದ ಸಮಸ್ತ ಜನರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನನ್ನದೊಂದು ಪುಟ್ಟ ಸಂಸ್ಥೆ ಕೂಡ ಇದೆ, ವೇದಿಕ್ ಪವರ್ ಯೋಗ ಅಕಾಡೆಮಿ ಅಂತ ಹೇಳಿ. ಅದರ ಸಂಸ್ಥಾಪಕ ಮತ್ತು ಅದರ ಅಧ್ಯಕ್ಷ. ಕಳೆದ 2 ವರ್ಷಗಳಿಂದ ಆ ಸಂಸ್ಥೆಯನ್ನು ಕೂಡ ಇದರೊಟ್ಟಿಗೆ, ಈ ಎಲ್ಲ ಜವಾಬ್ದಾರಿಗಳ ಒಟ್ಟಿಗೆ ಆ ಸಂಸ್ಥೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀನಿ. ಪ್ರತಿದಿನ 5 ಬ್ಯಾಚ್ನಲ್ಲಿ ಯೋಗ ತರಗತಿಗಳು ನಡೆಯುತ್ತೆ. ಸುಮಾರು 3 ಜನ ಯೋಗ ಶಿಕ್ಷಕರು ನನ್ನ ಜೊತೆಗೆ ಕೈ ಜೋಡಿಸಿ ಈ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಗೆ ಬರ್ತಿರುವಂಥ ಎಲ್ಲ ಯೋಗ ಬಂಧುಗಳಿಗೂ ಕೂಡ ಅತ್ಯಧಿಕವಾದಂಥ ಲಾಭವನ್ನು ಸಿಗ್ತಾ ಇದೆ. ಅದರಲ್ಲಿ ಒಂದು ಭಾಗ ಹೇಳಬೇಕಂದ್ರೆ ಅಗ್ನಿಹೋತ್ರ ನಾವು ಪ್ರಾರಂಭದಲ್ಲಿ ನಾವು ನಡೆಸಿ ಮತ್ತು ಸಂಜೆ 2 ಬಾರಿ ನಾವು ಇಲ್ಲಿ ಅಗ್ನಿಹೋತ್ರವನ್ನು ನಮ್ಮ ಸಂಸ್ಥೆಯಲ್ಲೇ ನಡೆಸ್ತೀವಿ. ಅದರ ಪರಿಣಾಮ ಕೂಡ ನಮ್ಮ ಇಲ್ಲಿ ಬರುವಂಥ ಎಲ್ಲ ಯೋಗ ಅಭ್ಯಾಸಿಗಳಿಗೂ ಕೂಡ ಅದರ ಪರಿಣಾಮ ಮತ್ತು ಅದರ ಪ್ರಯೋಜನ ಪಡಿತಾ ಇದ್ದಾರೆ. ಜಿ, ನಾವು ಮಾತಾಡ್ತಾ ಹೋಗೋಣ. ಅಗ್ನಿಹೋತ್ರ ಅಂತ ಅವಾಗಿಂದ ಒಂದು ಪದವನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಜಿ, ಅಗ್ನಿಹೋತ್ರ ಅಂದರೆ ಏನು, ಇದರ ಮೂಲ ಯಾವುದು ಜಿ? ಅಗ್ನಿಹೋತ್ರದ ಮೂಲ ಯಾವುದು? ಅಗ್ನಿಹೋತ್ರ ಸಾಮಾನ್ಯವಾಗಿ ಈ ಸಂಧ್ಯಾ ವಂದನೆ ಅಥವಾ ಏನು ಪ್ರತಿವಿಧಿಗಳನ್ನು ಅನುಷ್ಠಾನ ಮಾಡ್ತಾರೆ, ಅದರಲ್ಲೂ ಒಂದು ಭಾಗವಾಗಿದೆ. ಆದರೆ ಈ ಅಗ್ನಿಹೋತ್ರ ಒಂದು ವಿಶೇಷ ಅಂತ ಹೇಳಿದ್ರೆ, ಮೂಲತಃ ಇದು ಮಹಾರಾಷ್ಟ್ರದ ಅಕ್ಕಲ್ಕೋಡ್ನಲ್ಲಿರುವಂಥ ಹತ್ತತ್ರ ಇರುವಂಥ ಒಂದು ಸೊಲ್ಲಾಪುರದ ಹತ್ರ ಇರುವಂಥ ಒಂದು ಭಾಗ. ಅಲ್ಲಿ ಶಿವಪುರಿ ಅಂತೇಳಿ ಒಂದು ಸ್ಥಳ ಇದೆ. ಆ ಶಿವಪುರಿಯ ಒಂದು ಮಧ್ಯಭಾಗದಲ್ಲಿ ಯಜ್ಞನಗರಿ ಅಂಥೇಳಿ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲೇ ಈ ಅಗ್ನಿಹೋತ್ರದ ಮೂಲ. ಇದು ಶ್ರೀ ಗಜಾನನ್ ಮಹಾರಾಜರು ಈ ಒಂದು ಅಗ್ನಿಹೋತ್ರವನ್ನು ಪ್ರಾರಂಭಿಸ್ತಾರೆ. ಅವರಿಗೆ ಪ್ರೇರಣೆ ಪರಶುರಾಮರಿಂದ ನೇರವಾಗಿ ಆ ಭಾಗದಲ್ಲಿ ಪರಶುರಾಮರು ಅಗ್ನಿಹೋತ್ರವನ್ನು ಪ್ರಾರಂಭಿಸಿದಂಥ ಜಾಗ. ಮತ್ತು ಆ ಪರಂಪರೆಯಲ್ಲಿ ಗಜಾನನ್ ಮಹಾರಾಜರು
ಈ ಒಂದು ಅಗ್ನಿಹೋತ್ರವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಬಂದಂಥ ಒಂದು ಪರಂಪರೆ ಈಗ ಪ್ರಸ್ತುತ ಅವರ ಮೊಮ್ಮಗನಾದಂಥ ಡಾಕ್ಟರ್ ಪುರುಷೋತ್ತಮ್ ಮಹಾರಾಜರವರು ಈಗ ಈ ಒಂದು ಅಗ್ನಿಹೋತ್ರವನ್ನು ಎಲ್ಲೆಡೆ ಪ್ರಸರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಒಬ್ಬ ಕಾರ್ಯಕರ್ತನಾಗಿ ಮತ್ತು ಅದರಲ್ಲಿ ಮಾಸ್ಟರ್ ಟ್ರೈನಿಂಗನ್ನು ಪಡೆದಿದ್ದೀನಿ. ಇದು ಅಗ್ನಿಹೋತ್ರದ ಮೂಲ ಮತ್ತು ಅದರ ಪರಿಚಯ. ಎರಡನೇ ಅಗ್ನಿಹೋತ್ರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮನೆಗಳಲ್ಲಿ ಸಂಧ್ಯಾ ವಂದನೆಯನ್ನು ಮಾಡುವಂಥವರು ಮನೆಗಳಲ್ಲಿ ಅಗ್ನಿ ಕಾರ್ಯವನ್ನು ಮಾಡ್ತಾರೆ. ಅದು ಅಗ್ನಿ ಕಾರ್ಯ, ಇದು ಅಗ್ನಿಹೋತ್ರ, ಇದು ಹೋಮ ಥೆರಪಿ ಅಂತ ಹೇಳಿ ನಾವು ಕರಿಬೋದು. ಅಗ್ನಿಹೋತ್ರ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು? ಇದೇ ಸಮಯಕ್ಕೆ ಮಾಡ್ಬೇಕಂದ್ರೆ ಅದರ ಹಿಂದಿನ ಸ್ಪೆಸಿಫಿಕೇಶನ್ಸ್ ಏನು? ಅಗ್ನಿಹೋತ್ರಕ್ಕೆ ಪ್ರಶಸ್ತವಾದಂಥ ಸಮಯ ಅಂತ ಹೇಳಿದ್ರೆ 2 ಗಳಿಗೆಗಳು. ಒಂದು ಬೆಳಗಿನ ಗಳಿಗೆ, ಎರಡನೇದು ಸಂಜೆಯ ಗಳಿಗೆ. ಅದರಲ್ಲಿ ವಿಶೇಷವಾಗಿ ಬೆಳಗ್ಗೆ ಸೂರ್ಯೋದಯ ಸಮಯ ಏನಿದೆ ಆ ಸಮಯ, ಆ ಗಳಿಗೆಯನ್ನು ನಾವು ಅಗ್ನಿಹೋತ್ರಕ್ಕೆ ಸರಿಯಾಗಿ ಅಗ್ನಿಗೆ ಆಹುತಿಯನ್ನು ಕೊಡುವಂಥದ್ದು. ಎರಡನೆಯದು ಸಂಜೆ ಸೂರ್ಯಾಸ್ತಮ ಸಮಯ. ಆ ಸಮಯವನ್ನು ಪ್ರಸ್ತುತವಾದ ಸಮಯ, ಅಲ್ಲಿ ಅವಾಗ ನಾವು ಅಗ್ನಿಹೋತ್ರವನ್ನು ನಡೆಸಬೇಕು. ಈ 2 ಸಮಯ ಯಾಕೆ ಅಷ್ಟು ಮಹತ್ವ, ಯಾಕೆ ಆ ಸಮಯವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂದರೆ, ಅದು ದಿನದ ಗಳಿಗೆಯಲ್ಲಿ ಬೆಳಕು ಅಲ್ಲ ಅಥವಾ ಕತ್ಲು ಅಲ್ಲ, ಅದು ಮಿಶ್ರಿತವಾದಂಥ ಸಮಯ. ಬೆಳಿಗ್ಗೆ ತಗೊಂಡದಾದರೆ ಸೂರ್ಯೋದಯ ಆಗುವಾಗ ಅದು ಕತ್ಲು ಆಗಿರೋದಿಲ್ಲ, ಅದು ಬೆಳಕು ಆಗಿರೋದಿಲ್ಲ, ಅದರ ಮಧ್ಯದ ಸಮಯ ಅದು. ಹಾಗಾಗಿ ಅದು ದೈವಿ ಕಾರ್ಯಗಳಿಗೆ ಪ್ರಸ್ತುತವಾದಂಥ ಸಮಯ. ಸಂಜೆ ನೋಡೋದಾದರೆ ಬೆಳಕಿನಿಂದ ಅದು ಕತ್ತಲೆಗೆ ಹೋಗ್ತಾ ಇದೆ, ಅದು ಹಾಗೂ ಕೂಡ ಆ ಸಮಯ ಬೆಳಕು ಅಲ್ಲ ಕತ್ಲು ಅಲ್ಲ, ಅದರ ಮಧ್ಯದವಾದಂಥ ಸಮಯ, ಸೂರ್ಯಾಸ್ತಮ ಸಮಯ. ಆಗ ಆ ಒಂದು ಗಳಿಗೆ ಏನಿದೆ ಅದು ದೈವಿ ಕಾರ್ಯಗಳಿಗೆ ಬಹಳ ಪ್ರಸ್ತುತವಾಗಿರೋ ಸಮಯ. ಹಾಗಾಗಿ ಆ ಸಮಯವನ್ನು ನಾವು ನಿಗದಿ ಅಂದರೆ ಆ ಸಮಯಕ್ಕೆ ಮಾಡೋದ್ರಿಂದ ದೈವಿ ಕಾರ್ಯವನ್ನು ಮತ್ತು ಈ ದೈವಗಳಿಗೆ ಒಂದು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದೇ ಅಗ್ನಿ ಕಾರ್ಯ. ಇದೇ ಸಮಯವನ್ನು ಬಳಸಬೇಕು ಅಂತ ಎಲ್ಲಾದರೂ ಉಲ್ಲೇಖ ಇದೆಯಾ ಅಥವಾ ಯಾವ ಥರ ಇದೆ? ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಈ ಗೋಧೂಳಿ ಸಮಯದಲ್ಲಿ ಮನೆಗೆ ದೀಪ ಹಚ್ತಾರೆ, ಬೆಳಕನ್ನು ಹಚ್ತಾರೆ. ಬೆಳಗ್ಗೆ ಸಮಯದಲ್ಲಿ ನೋಡೋದು ಕೂಡ ಬೆಳಗ್ಗೆ ಯಾರು ವ್ರತವಿಧಿಗಳೆಲ್ಲ ಮುಗಿಸಿ ಸೂರ್ಯೋದಯ ಸಮಯದಲ್ಲಿ ಎದ್ದು ದೀಪವನ್ನು ಬೆಳೆಸೋದು, ದೇವರ ಕಾರ್ಯವನ್ನು ಮಾಡುವಂಥದ್ದು. ದೇವಸ್ಥಾನಗಳಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ನೋಡ್ತೀವಿ. ಸಂಜೆ ಸಾಮಾನ್ಯವಾಗಿ ಮನೆಗಳಲ್ಲಿ ಎಲ್ಲರೂ ಕೂಡ ದೀಪವನ್ನು ಬೆಳಗ್ತಾರೆ. ಅದು ಶುಭ ಗಳಿಗೆ, ದೇವರಿಗೆ ಪ್ರಿಯವಾದ ಸಮಯ ಅಥವಾ ದೇವರಿಗೆ ಪ್ರಾರ್ಥನೆ ಮಾಡುವ ಸಲ್ಲಿಸುವಂಥ ಸಮಯ ಅನ್ನೋದು ಉಲ್ಲೇಖ ಇದೆ. ಇದು ಅಗ್ನಿಹೋತ್ರ ಅಂತ ಅವಾಗಿಂದ ಮಾತಾಡ್ತಿದ್ದೀವಿ. ಇದು ಒಂದು ಹೋಮದ ಪ್ರಕ್ರಿಯೆ ಅಥವಾ? ಇದು ಖಂಡಿತ ಹೋಮವೇ, ಆದರೆ ಇದು ಸರಳವಾದ ಮತ್ತು ಸುಂದರವಾದ ಮತ್ತು ಅತ್ಯದ್ಭುತ ಲಾಭವನ್ನು ಕೊಡುವಂಥ ಒಂದು ಹೋಮ ಇದು. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ಉಪಯೋಗ ಮಾಡ್ತೀವಿ? ಇದಕ್ಕೆ ಮುಖ್ಯವಾಗಿ ಇಲ್ಲಿ ಮುಂದೆ ನೀವು ನೋಡ್ತಿರುವಂಥ ಒಂದು ಸಾಮಗ್ರಿಗಳ ಅವಶ್ಯಕತೆ ಇದೆ. ಈ ಸಲಕರಣೆಗಳು ಅವಶ್ಯಕತೆ ಇದೆ. ಇದರ ಜೊತೆಯಲ್ಲಿ ಹೋಮಕ್ಕೆ ಬೇಕಾದಂಥ ಇನ್ನು 3 ಅಂಶಗಳು ಸೇರಿಕೊಳ್ಳುತ್ತೆ. ಈಗ ಇಲ್ಲಿ ನೋಡೋದಾದರೆ ಒಂದು ಸ್ಟ್ಯಾಂಡ್ ಇದೆ, ಅದರ ಮೇಲೆ ಪಿರಮಿಡ್ ಆಕಾರದಲ್ಲಿ ಆಕೃತಿಯನ್ನು ಹೊಂದಿರುವಂಥ ಒಂದು ಹೋಮಕುಂಡ ಇದೆ. ಈ ಹೋಮಕುಂಡನ ಹೀಗೆ ಬಳಸಬೇಕಾಗತ್ತೆ. ಇದನ್ನ ಜೊತೆಯಲ್ಲಿ ಹೋಮಕ್ಕೆ ಆಹುತಿ ಕೊಡಲಿಕ್ಕೆ ತಟ್ಟೆ ಮತ್ತು ತುಪ್ಪವನ್ನು ಬಳಸಕ್ಕೆ ಒಂದು ಸಲಕರಣೆ. ಅದು ಅಗ್ನಿ ಆಗ್ತಿರಬೇಕಾದ್ರೆ ಅವುಗಳನ್ನು ಮುಟ್ಟಬಾರ್ದು. ಅದಕ್ಕೆ ಅದನ್ನು ಬಳಸಲಿಕ್ಕೆ ಒಂದು ಚಿಮಣಿ ರೀತಿಯಲ್ಲಿ ಇರುವಂಥ ಒಂದು ಸಾಮಗ್ರಿಗಳಿದೆ. ಇದ್ರ ಜೊತೆಯಲ್ಲಿ ಈ ಅಗ್ನಿಹೋತ್ರಕ್ಕೆ ಏನು ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ, ದೇಸಿ ಹಸುವಿನ ಭರಣಿ ಬೇಕು, ಅದನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು. ಅದಾದ ಮೇಲೆ ಅದು ಹುರಿಲಿಕ್ಕೆ ನಾವು ಸಾಮಾನ್ಯವಾಗಿ ಬತ್ತಿ ಅಥವಾ ತುಪ್ಪದ ಬತ್ತಿ ಅಥವಾ ಆದರೆ ಪಚ್ಚಕರ್ಪೂರವನ್ನು ಬಳಸ್ಬೋದು, ಅದು ಉರಿಲಿಕ್ಕೆ. ಅದಾದ ಮೇಲೆ ದೇಸಿ ಹಸುವಿನ ತುಪ್ಪವೇ ಆಗಿರಬೇಕು. ಜೊತೆಯಲ್ಲಿ ಪಾಲಿಶ್ ಆಗದೆ ಇರುವಂಥ ಅಕ್ಕಿ ಮತ್ತು ತುಂಡಾಗಿರಬಾರ್ದು, ಪೂರ್ಣ ಆಗಿರುವಂಥ ಅಕ್ಕಿ ಮತ್ತು ತುಂಡಾಗದೇ ಇರುವಂಥ ಅಕ್ಕಿ ಆಗಿರಬೇಕು. ಅವನ್ನು ನಾವು ದೇಸಿ ಹಸುವಿನಲ್ಲಿ ತುಪ್ಪದಲ್ಲಿ ಮಿಶ್ರಣ ಮಾಡಿ ಆ ಆಹುತಿಯನ್ನು ನಾವು ಕೊಡಬೇಕು. ಈಗ 3 ವಸ್ತುವರೆಗಿನದು ನಾವು ಬಳಸ್ಕೋಬೇಕು: ದೇಸಿ ಹಸುವಿನ ಭರಣಿ, ತುಪ್ಪ, ದೇಸಿ ತುಪ್ಪ ಹಾಗೂ ಪೂರ್ಣ ಪಾಲಿಶ್ ಆಗದೆ ಇರುವಂಥ ಪೂರ್ಣ ಅಕ್ಕಿ. ಈ 3 ವಸ್ತುಗಳನ್ನು ಬಳಸಿ ಅಗ್ನಿಹೋತ್ರವನ್ನು ನಾವು ಮಾಡಬೇಕು. ಅಗ್ನಿ ಆಗಲಿಕ್ಕೆ ಪ್ರಜ್ವಲಿಸಲಿಕ್ಕೆ ನಾವು ಬೇಕಾದರೆ ಬತ್ತಿ ಅಥವಾ ತುಪ್ಪದ ಬತ್ತಿ ಬಳಸ್ಬೋದು. ಇಲ್ಲದೆ ಹೋದರೆ
ಪಚಕರ್ಪೂರವನ್ನು ಬಳಸಿ ಅಗ್ನಿಯನ್ನ ಪ್ರಜ್ವಲಗೊಳಿಸ್ಕೊಳ್ಳೋಕೆ ಅದು ಸಪೋರ್ಟಿವ್ ಆಗಿ ಬಳಸ್ಕೋಬಹುದು. ಎಸ್ ಜಿ, ಇದ್ರ ಜೊತೆಗೆ ಜಿ ಇವಾಗ ಅಗ್ನಿಹೋತ್ರ ನಾವು ಮಾಡಕ್ ಶುರು ಮಾಡ್ತೀವಿ, ಈ ಸಮಯದಲ್ಲಿ ಯಾವ ಮಂತ್ರವನ್ನ ನಾವು ಜಪಿಸಬೇಕು ಜಿ? ಅದಕ್ಕೆ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮಂತ್ರ ಇದೆಯಾ? ಅದೇ ಮಂತ್ರವನ್ನ ಯಾಕೆ ಕೊಟ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೌದು ಮಾಹಿತಿ. ಇಲ್ಲಿ ಸೂರ್ಯಾಸ್ತಮ, ಸೂರ್ಯನೇ ಪ್ರಧಾನ. ಇವತ್ತು ನಿಮ್ಮ ದಿನವನ್ನ ನಾವು ನೋಡೋದಾದ್ರೆ ನಾವು ಗಳಿಗೆಯನ್ನ, ಸೂರ್ಯನ ಗಳಿಗೆಯನ್ನೇ ನಾವು ತಗೊಂಡು ಪ್ರಾತಃ ಕಾಲ ನಾವು ಶುರು ಮಾಡೋದು. ಸೂರ್ಯೋದಯದಿಂದ ಸೂರ್ಯಾಸ್ತಮವರೆಗೂ ಆ ಇದನ್ನು ನಾವು ತಗೊಳ್ತೀವಿ, ಅಥವಾ ಸೂರ್ಯನ ಮೇಲೆ ಅವಲಂಬಿತವಾಗಿದ್ದೀವಿ ಅಲ್ವೇ ಇದು. ಹಾಗಾಗಿ ಸೂರ್ಯನಿಗೆ ಒಂದು ಅಗ್ರವನ್ನು ಕೊಡುವಂಥದ್ದು ನಮ್ಮಲ್ಲಿ ಪದ್ಧತಿ ಇದೆ. ಸ್ನಾನ ಸಮಯದಲ್ಲಿ, ಸೂರ್ಯೋದಯ ಸಮಯದಲ್ಲಿ ಯಾರು ಪೂಜೆನ ಮಾಡ್ತಾರೆ, ನದಿ ಸ್ನಾನವನ್ನು ಮಾಡ್ತಾರೆ, ಸಮುದ್ರ ಸ್ನಾನ ಮಾಡ್ತಾರೆ, ವಿವಿಧ ಸ್ನಾನಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಮಾಡುವಂಥವ್ರು ಸೂರ್ಯನಿಗೆ ಅಗ್ರವನ್ನು ಕೊಡುವಂಥದ್ದು ಇದೆ. ಹಾಗೆ ಅದೇ ರೀತಿಯಲ್ಲಿ ಇಲ್ಲಿ 2 ಮಂತ್ರ ಬರುತ್ತೆ. ಒಂದು, ಈ ಹೋಮದ ಪ್ರಾತಃ ಕಾಲದಲ್ಲಿ ಮಾಡುವಂಥವ್ರಿಗೆ ಆ ಸಮಯದಲ್ಲಿ 1-2 ಆಹುತಿಗಳನ್ನ ಕೊಡಬೇಕು. ಆ ಆಹುತಿಯಲ್ಲಿ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಓಂ ಸೂರ್ಯಾಯ ಸ್ವಾಹ ಆಹುತಿನ ಮಾಡಬೇಕು. ಸೂರ್ಯಾಯ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ. ಸ್ವಾಹ ಅನ್ನುವಾಗ ಹಾಕಬೇಕು. ಪ್ರಜಾಪತಯೇ ಇದಂ ನಮಃ. ಇದು ಪ್ರಾತಃ ಕಾಲದಲ್ಲಿ 2 ಆಹುತಿಗಳನ್ನ ಕೊಡ್ತಾ ಒಂದೊಂದು ಮಂತ್ರಕ್ಕೆ ಒಂದೊಂದು ಆಹುತಿಯನ್ನು ಕೊಟ್ಟು ಮಾಡಬೇಕು. ಇದೇ ರೀತಿ ಸಂಧ್ಯೆ ಸಮಯದಲ್ಲಿ ಕೂಡ ನಾವು ಮಾಡಬೇಕಾದ್ರೆ ಮಂತ್ರ ಬದಲಾವಣೆ ಆಗುತ್ತೆ. ಓಂ ಅಗ್ನೇ ಸ್ವಾಹ ಅಗ್ನೇ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಇದು ಸಂಜೆ ಸಮಯದಲ್ಲಿ ಉಚ್ಚಾರಣೆ ಮಾಡಬೇಕಂತ ಒಂದು ಮಂತ್ರ. ಹೀಗೆ 2 ಸಮಯಕ್ಕೆ ಬೇರೆ ಬೇರೆಯಾದಂಥ ಉಚ್ಚಾರಣೆಯ ಮಂತ್ರಗಳು ಇದೆ. ಹೀಗೆ ಸೂರ್ಯನಿಗೆ ಆದ್ಯತೆಯಾಗಿ ಇಟ್ಕೊಂಡು ಈ ಒಂದು ಕಾರ್ಯವನ್ನ ಮಾಡ್ತೀವಿ. ಪ್ರಕೃತಿಯಲ್ಲಿ ಪ್ರಮುಖ ಭಾಗ ಸೂರ್ಯನೂ ಆಗಿದ್ದಾನೆ. ಜಿ, ಈ ಮಂತ್ರಗಳ ಉಚ್ಚಾರಣೆ ಈ 2 ಮಂತ್ರಗಳ ಉಚ್ಚಾರಣೆ ನೀವು ಹೇಳಿದ್ರಿ ಜಿ, ಅದರ ಉಪಯೋಗಗಳೇನು, ಅದರ ಅರ್ಥ ಏನು ಜಿ? ಅದು ಇವಾಗ ನಾವು ಯಾರೋ ವೀಕ್ಷಕರು ನೋಡ್ತಾ ಇರ್ತಾರೆ, ಇವಾಗ ಆ ಮಂತ್ರವನ್ನು ಅವ್ರು ಕೇಳಿಸ್ಕೊಂಡ್ರು, ಅದರ ಮೀನಿಂಗ್ ಅಥವಾ ಅದರದ್ದು ಏನು? ಇದು ಸೂರ್ಯನಿಗೆ ಸ್ವಾಹ ಅಂದ್ರೆ ಸೂರ್ಯನಿಗೆ ಇದನ್ನ ಕೊಡ್ತಾ ಇರೋದ್ರಿಂದ, ಮತ್ತು ಪ್ರಜಾಪತಿ ಅಂತ ಹೇಳಿದಾಗ ಸರ್ವಶಕ್ತಿವಂತನಾದ ಭಗವಂತ. ಇದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿರುವಂತ ಭಗವಂತ ಅಂತ ಹೇಳಲ್ಲ, ಸರ್ವಶಕ್ತನ್ ಅಂತ ಹೇಳಿದ್ರೆ ಈ ಶಕ್ತಿಗೆ ನಾವು ಅರ್ಪಿಸ್ತಾ ಇರುವಂಥದ್ದು. ಮತ್ತು ಸೂರ್ಯ ನಮಗೆ ಕಣ್ಣಿಗೆ ಕಾಣುವಂಥ ದೇವರು. ಆ ಭಗವಂತನಿಗೆ ಒಂದು ಸಮರ್ಪಣೆಯನ್ನು ಮಾಡಿ ಸರ್ವಶಕ್ತರಂತ ಈ ಒಂದು ಪ್ರಕೃತಿಯಲ್ಲಿರುವಂಥ ಶಕ್ತಿಗೆ ಅರ್ಪಣೆ ಮಾಡುವಂಥದ್ದು. ಹಾಗಾಗಿ ಬಹಳ ಅದ್ಭುತವಾದಂಥ ಶಕ್ತಿ ಮತ್ತು ಪ್ರಕೃತಿಯಲ್ಲಿರುವ ಶಕ್ತಿ ಸಮ್ಮಿಲನಗೊಳ್ಳುವಂಥ ಒಂದು ಹೆಚ್ಚು ಪ್ರಭಾವವಾಗುತ್ತೆ. ತುಂಬ ಪ್ರಮುಖವಾಗಿ ಈ ಮಂತ್ರೋಚ್ಚಾರಣೆ ಮಾಡಬೇಕಾದ್ರೆ ಆ ನಾದ ಮತ್ತು ಸ್ವರಗಳಿಂದ ಹೊರಹೊಮ್ಮುವಂಥ ಒಂದು ಶಬ್ದ ಪ್ರಕೃತಿಯಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ಮತ್ತು ವ್ಯಕ್ತಿಯಲ್ಲೂ ನಿರ್ಮಾಣ ಮಾಡುತ್ತೆ. ನಾವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ವಿ ಜಿ. ಸನಾತನ ಧರ್ಮದಲ್ಲಿ ಹೇಳ್ತಾರೆ ಪ್ರತಿಯೊಂದಕ್ಕೂ ನಾವು ದೇವರ ಸ್ವರೂಪವನ್ನು ಕೊಡ್ತೀವಿ, ಪ್ರತಿಯೊಂದನ್ನು ನಾವು ದೇವರ ರೂಪದಲ್ಲಿ ನೋಡ್ತೀವಿ ಅಂತ. ಜಿ, ಅಗ್ನಿಹೋತ್ರದಿಂದ ಹೊರಡತಕ್ಕಂಥ ಹೊಗೆ ಪರಿಸರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಲಾಭಗಳನ್ನು ಕೊಡುತ್ತೆ ಜಿ? ತುಂಬ ಒಳ್ಳೆ ಪ್ರಶ್ನೆ. ಇಲ್ಲಿ ಗಮನಿಸಬೇಕಾಗಿರೋದು ನಾವೇನು ಬಳಸ್ತಾ ಇದ್ದೀವಿ ಅನ್ನೋದನ್ನು ನಮ್ಗೆ ತುಂಬ ಪ್ರಮುಖ ಆಗುತ್ತೆ. ನಾವು ಬಳಸ್ತಿರುವಂಥ ದೇಸಿ ಹಸುವಿನ ಭರಣಿ, ದೇಸಿ ಹಸುವಿನ ತುಪ್ಪ ಮತ್ತು ಪೂರ್ಣ ಇರುವಂಥ ಅಕ್ಕಿ, ಇವುಗಳು ಬಹಳ ಶ್ರೇಷ್ಠವಾಗಿರುವಂಥದ್ದು. ಇದೇ ಉರಿತಾ ಇರುವಂಥ ಬೆಂಕಿಗೆ ನೀವು ಯಾವ ವಸ್ತು ಹಾಕುತ್ತೆ ಅದು ರಿಫ್ಲೆಕ್ಟ್ ಕೊಡುತ್ತೆ. ಉದಾಹರಣೆಗೆ ಉರಿತಾ ಇರುವಂಥ ಬೆಂಕಿಗೆ ನೀವು ಹಸಿ ಮೆಣಸಿನಕಾಯಿನ ಹಾಕಿ, ಅದರಿಂದ ಬರುವಂಥದ್ದು ಏನಿರುತ್ತೆ? ಘಾಟು ಹೊಗೆ, ಅಲ್ಲಿ ಕುತ್ಕೊಳ್ಳಿಕ್ಕೂ ಆಗಲ್ಲ. ನೀವು ಏನು ಕೊಡ್ತಾ ಇದ್ದೀರೋ ಅದ್ರ ರಿಫ್ಲೆಕ್ಟ್ ನೀವು ನೋಡ್ತಿಲ್ಲ. ಹಾಗೆ ಇಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ? ದೇಸಿ ಹಸುವಿನ ತುಪ್ಪ ಮತ್ತು ಪರಿಪೂರ್ಣವಾಗಿರುವಂಥ ಅಕ್ಕಿ ಅನ್ನು ಕೊಡ್ತಾ ಇದ್ದೀವಿ. ಇದರಿಂದ ಹೊರಹೊಮ್ಮುವಂಥದ್ದು ಏನಿರುತ್ತೆ? ಅದರದಾಗ ಏನು ವಸ್ತುವನ್ನು ಕೊಡ್ತಾ ಇದ್ದೀವಿ ಅದರ ರಿಫ್ಲೆಕ್ಟ್ನ ನೀವು ನೋಡ್ಬೋದು. ಹಾಗಾಗಿ ಪರಿಸರದಲ್ಲಿ ಇರುವಂಥ ಕ್ರಿಮಿ ಕೀಟಗಳು ವೈರಸ್ಗಳನ್ನು ಕೊಲ್ಲುವಂಥ ಶಕ್ತಿ ದೇಸಿ ಹಸುವಿನಲ್ಲಿ ಇದೆ, ಆ ಹಸುವಿನ ಭರಣಿಯಲ್ಲಿ ಇದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ನೀವು ಗಮನಿಸಿದ್ರೆ ಮನೆ ಮುಂದೆ ಸಗಣಿಯನ್ನು ಸಾರಿಸ್ತಾ ಇದ್ರು. ಈಗಲೂ ಕೂಡ ಸಾಕಷ್ಟು ಮನೆಗಳಲ್ಲಿ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಮತ್ತೆ ಇವತ್ತು ಗಂಜಲ ತಗೊಂಡು ಬಂದು ಮನೆಗೆ ಪ್ರೋಕ್ಷಣೆ ಮಾಡೋದು ಇದೆ, ಅಂದ್ರೆ ಶುದ್ಧಿ ಮಾಡ್ತಾರೆ. ಹಾಗೆ
ಈ ಮನೆಯೇ ತಂದು ಪ್ರೋಕ್ಷಣೆ ಮಾಡುವಾಗ ಶುದ್ಧಿ ಆಗುತ್ತೆ ಅಂದ್ರಾಗ ಅದರಿಂದ ಹೊರ ಹೊಮ್ಮಿರುವಂತ ಹೊಗೆ ಈ ಪರಿಸರ ಶುದ್ಧಿ ಮಾಡಲ್ವೇ? ಹಾಗಾಗಿ ಪರಿಸರದಲ್ಲಿ ಸಾಕಷ್ಟು ನಮಗೆ ಕಣ್ಣಿಗೆ ಕಾಣದಷ್ಟು ಬ್ಯಾಕ್ಟೀರಿಯಾ ವೈರಸ್ಗಳಿದೆ. ಉದಾಹರಣೆ ಕೊರೋನಾ ತಗೊಳ್ಳಿ. ಕೊರೋನಾ ಅಂತ ವೈರಸ್ ನಮ್ಮ ಕಣ್ಣು ಕಾಣಿಸದೇ ಇದ್ರು ಇಡೀ ಜಗತ್ತನ್ನೇ ಅಲ್ಲಾಡಿಸ್ತದೆ ಒಂದು ವೈರಸ್. ಈ ಒಂದು ಕಣ್ಣಿಗೆ ಕಾಣದ ಸಾಕಷ್ಟು ವೈರಸ್ಗಳು ನಮ್ಮ ಸುತ್ತಮುತ್ತಲೂ ಇದೆ. ಇವನ್ ನಮ್ಮ ದೇಹದಲ್ಲೂ ಕೂಡ ಇದೆ. ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲೂ ಇದೆ. ಈ ಹೊರಹೊಮ್ಮುವಂತ ಹೊಗೆ ದೇಸಿ ಹಸುವಿನ ಒಂದು ತುಪ್ಪ ಮತ್ತು ಭರಣಿಗಳಿಂದ ಬರ್ನ್ ಆಗಿ ಹೊರಹೊಮ್ಮುವಂತ ಹೊಗೆ ಸುತ್ತಮುತ್ತಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರತೆಗೆದು ಪರಿಶುದ್ಧವಾದಂಥ ಆಕ್ಸಿಜನ್ ನಿರ್ಮಾಣ ಮಾಡುತ್ತೆ. ಅದನ್ನು ಸೇವಿಸುವಂಥವ್ರಿಗೂ ಪರಿಣಾಮಕಾರಿಯಾಗಿ ಆರೋಗ್ಯವನ್ನು ಸಿಗುತ್ತೆ ಮತ್ತು ಪರಿಸರವನ್ನು ಕೂಡ ಸಂಪೂರ್ಣವಾಗಿ ಶುದ್ಧೀಕರಣವಾಗಿ ಮಾಡುತ್ತೆ. ಆ ಭಾಗದಲ್ಲಿ ಯಾರು ವಾಸಿಸ್ತಾರೆ ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣೋದಿಲ್ಲ ಮತ್ತು ಅವರ ಆರ್ಥಿಕತೆಯನ್ನು ಚೆನ್ನಾಗಿ ವೃದ್ಧಿ ಆಗುತ್ತೆ. ಮತ್ತು ಪರಿಸರದಲ್ಲಿ ಸಂಪೂರ್ಣವಾಗಿ ನೀವು ಸೈಂಟಿಫಿಕ್ ಆಗಿ ಅದನ್ನು ಚೆಕ್ ಮಾಡಿದ್ರು ಕೂಡ ಶುದ್ಧತೆ ಜಾಸ್ತಿ ಇರುತ್ತೆ, ಪೊಲ್ಯೂಷನ್ ರಹಿತವಾಗಿರುತ್ತೆ. ಇವತ್ತಂತೂ ಬೆಂಗಳೂರಿನವ್ರಿಗೆ ಅಂತೂ ಇದು ಬಹಳ ವರದಾನ ಅಂತ ನಾನು ಹೇಳ್ತೀನಿ ಈ ಒಂದು ಅಗ್ನಿಹೋತ್ರ. ಯಾಕೆ ಅಂತ ಹೇಳಿದ್ರೆ ಪರಿಸರ ತುಂಬ ಜಾಗೃತಿ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಪರಿಸರ ಮಾಲಿನ್ಯ ಅತಿ ಹೆಚ್ಚು. ಈ ಅಗ್ನಿಹೋತ್ರದಿಂದ ಪರಿಸರ ಮಾಲಿನ್ಯವನ್ನು ತಡಿಬಹುದು. ನಾವು ಪರಿಸರದ ಬಗ್ಗೆ ಎಷ್ಟೊಂದು ಉಪಯೋಗಗಳಿರೋದ್ರ ಬಗ್ಗೆ ಮಾತಾಡಿದ್ವಿ. ಅಗ್ನಿಹೋತ್ರ ಪ್ರತಿದಿನ ಅಗ್ನಿಹೋತ್ರ ಅಭ್ಯಾಸ ಮಾಡೋದ್ರಿಂದ ಅಥವಾ ಅಗ್ನಿಹೋತ್ರವನ್ನು ನಾವು ಅಭ್ಯಾಸ ಮಾಡೋದಾಗಿರ್ಬೋದು, ಅಗ್ನಿಹೋತ್ರ ಮಾಡೋ ಕಡೆ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಒಬ್ಬ ಮನುಷ್ಯನ ಮನಸ್ಸಿಗೆ ಮತ್ತೆ ದೇಹಕ್ಕೆ ಯಾವ ರೀತಿಯಾಗಿರತಕ್ಕಂಥ ಉಪಯೋಗಗಳು ಅಥವಾ ಉಪಕಾರಿಯಾಗಿದೆ? ಈ ಒಂದು ವಿಚಾರಕ್ಕೆ ನಾನು ಸೈಂಟಿಫಿಕ್ ಆಗಿ ಉತ್ತರ ಕೊಡ್ತೀನಿ. ಒಂದು ಒಂಟಿಯಾಗಿರೋದು ಮತ್ತು ಸತ್ಸಂಗದಲ್ಲಿ ಇರುವಂಥದ್ದು ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಒಬ್ಬನೇ ಇದ್ದಾಗ ಸಾಕಷ್ಟು ಸಲ ಒಳ್ಳೆಯ ಯೋಚನೆಗಿಂತ ಕೆಟ್ಟ ಆಲೋಚನೆಗಳೇ ಬರೋದು ಜಾಸ್ತಿ. ಮತ್ತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಲಿಕ್ಕೆ ಒಬ್ಬ ಇಂಡಿಪೆಂಡೆಂಟ್ ಆಗಿರುವಾಗ ಅವನ ನಡವಳಿಕೆಗಳೇ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ. ಆದರೆ ಸತ್ಸಂಗದಲ್ಲಿದ್ದಾಗ ವ್ಯಕ್ತಿ ಸಹಜವಾಗಿ ಒಳ್ಳೆಯ ಆಲೋಚನೆ, ಒಳ್ಳೆಯ ಚಿಂತನೆಯನ್ನು ಮಾಡ್ತಾನೆ. ಇದು ವ್ಯಕ್ತಿಯಲ್ಲಿರುವಂಥ ಸಹಜ ಸ್ವಭಾವ. ಹೇಗೆ ಸತ್ಸಂಗದಲ್ಲಿ ಸೇರಿಕೊಂಡು ಒಟ್ಟಿಗೆ ಈ ಥರ ಹೋಮಗಳಲ್ಲಿ ಅಭ್ಯಾಸ ಮಾಡೋದ್ರಿಂದ ಆಧ್ಯಾತ್ಮಿಕತೆ ಜಾಸ್ತಿ ಆಗುತ್ತೆ, ಒಳ್ಳೆಯ ವಿಚಾರಗಳು, ಒಳ್ಳೆಯ ಆಚರಣೆಗಳು ಮೈಗೂಡುತ್ತೆ. ಇದು ಸಾಮೂಹಿಕವಾಗಿ ಸೇರಿ ಮಾಡೋದ್ರಿಂದ ಆಗುವಂಥ ಲಾಭ. ಇನ್ನು ಅಗ್ನಿಹೋತ್ರದ ಮುಂದೆ ಕೂತ್ಕೊಂಡ್ರೆ ಇಲ್ಲಿ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಸೌಂಡ್ ಈಸ್ ಎನರ್ಜಿ. ಏನು ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಿ ಅದು ಸೌಂಡ್ ಈಸ್ ಎನರ್ಜಿ. ಅದಾದ ಮೇಲೆ ಲೈಟ್, ಅಲ್ಲಿ ಪ್ರಜ್ವಲಿಸುವಂಥ ಬೆಂಕಿ ಅದು ಲೈಟ್ ಈಸ್ ಎನರ್ಜಿ. ಅದಾದ ಮೇಲೆ ಆ ಹೋಮದ ಸುತ್ತಲೂ ಕೂತಿರೋದ್ರಿಂದ ಅದರಲ್ಲಿ ಹೊರ ಹೊಮ್ಮುವಂಥ ಹೀಟು, ಶಾಖ, ಉಷ್ಣ, ಅದರದ್ದು ಒಂದು ಎನರ್ಜಿ, ಶಾಖ ಕೂಡ ಒಂದು ಎನರ್ಜಿ. ಹೀಗೆ ಮೂರು ಸಮ್ಮಿಲನ ಈ ಅಗ್ನಿಹೋತ್ರ. ಸೌಂಡ್, ಲೈಟ್, ಹೀಟ್, ಈ ಮೂರು ಸಮ್ಮಿಲನದಲ್ಲಿ ಆಗುವಂಥ ಈ ಅಗ್ನಿಹೋತ್ರಕ್ಕೆ ಅತ್ಯದ್ಭುತವಾದಂಥ ಶಕ್ತಿ ಅದು ಬಂದ್ಬಿಡುತ್ತೆ. ಅದನ್ನು ನಾವು ಸಹಜವಾಗಿ ಅಲ್ಲಿ ಹೋಗಿ ಕೂತು ಯಾರು ಅಭ್ಯಾಸ ಮಾಡುವವರು ಅಥವಾ ಅದನ್ನು ಪರ್ಫಾರ್ಮ್ ಮಾಡುವಂಥವ್ರ ಜೊತೆ ಕೂತ್ಕೊಂಡ್ರು ಕೂಡ ಆ ಲಾಭವನ್ನು ಎಲ್ಲರೂ ಪಡ್ಕೊಳ್ಬೋದು. ಇದಿಷ್ಟು ಮಾಹಿತಿ. ಈಗ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ನೋಡ್ಬೋದು? ಒಂದು ಮುಖ್ಯವಾಗಿ ಹೇಳೋದು, ಯಾರು ಇದನ್ನ ನಿತ್ಯ ಅಭ್ಯಾಸ ಮಾಡ್ತಾರೆ, ಯಾರು ನಿತ್ಯ ಅವರು ಮನೆಯಲ್ಲೇ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಅಥವಾ ಅವ್ರು ಇಚ್ಛೆ ಪಡುವಂಥ ಎಲ್ಲಿ ಸ್ಥಳಗಳಲ್ಲಿ ಮಾಡ್ತಾರೆ, ಆ ವ್ಯಕ್ತಿಯಲ್ಲಿ ನಕಾರಾತ್ಮಕ ಶಕ್ತಿ ಹೊರ ಹೋಗುತ್ತೆ, ಸಕಾರಾತ್ಮಕ ಶಕ್ತಿ ಬೆಳೆಯುತ್ತೆ. ಪಾಸಿಟಿವ್. ಹೌದು, ಪಾಸಿಟಿವ್. ಸೊ ನೆಗೆಟಿವ್ ಕಮ್ಮಿ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ, ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವುದೋ ಒಬ್ಬ ವ್ಯಕ್ತಿಗೆ ಕೆಲವ್ರು ಹೇಳ್ತಾ ಇದ್ರು, ಒಬ್ರು ತುಂಬ ಒಂದು ವರ್ಷದ ಹಿಂದೆ ಅವ್ರು ಹೇಳ್ತಾರೆ, ಸರ್ ನನಗೆ ತಿನ್ಲಿಕ್ಕೆ ಅನ್ನ ಇರಲಿಲ್ಲ ಸರ್ ಅಂತೇಳಿ. ಅಂದರೆ ಆ ರೀತಿ ಒಂದು ಪರಿಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿತ್ತು. ಕೋವಿಡ್ಗಿಂತ ಮೊದಲು ಬಹಳ ಚೆನ್ನಾಗಿದ್ರು, ಕೋವಿಡ್ ನಂತರ ಅವ್ರಿಗೆ ಬಿಸ್ನೆಸ್ ಇಲ್ಲ, ಮತ್ತೊಂದಿಲ್ಲ, ಅವರು ಅದನ್ನು ಸುಧಾರಿಸ್ಕೊಳ್ಳೋಕೆ ಬಹಳ ಕಷ್ಟ. ಅವರು ಅಗ್ನಿಹೋತ್ರ ಪ್ರಾರಂಭ ಮಾಡಿದ್ರು, ಈಗ ಬಹಳ ಚೆನ್ನಾಗಿದೆ, ಒಂದು ಅವ್ರದ್ದೇ ಸ್ವಂತ ಕಂಪ್ನಿ ನಡೆಸ್ತಾ ಇದ್ದಾರೆ. ಈಗ ಈ ಆರ್ಥಿಕತೆ ಚೆನ್ನಾಗಿ ಆಗುತ್ತೆ. ಅಗ್ನಿಹೋತ್ರದ ಪರಿಣಾಮ ಅಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಜಾಸ್ತಿ ಆದಾಗ, ಪಾಸಿಟಿವ್ನೆಸ್ ಜಾಸ್ತಿ ಆದಾಗ ಅವ್ನು ಮಾಡುವ ಕೆಲಸ ಅತ್ಯದ್ಭುತವಾಗಿರುತ್ತೆ. ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ, ಅವನು ಮಾಡೋ ಕೆಲಸ ಕೂಡ ಯಶಸ್ವಿ ಕಾಣಿಸೋದಿಲ್ಲ. ಸಕಾರಾತ್ಮಕತೆಯಿಂದ ಅವನ ಎಲ್ಲದಲ್ಲೂ ಅಭಿವೃದ್ಧಿ ಕಾಣ್ತಾನೆ. ಹಾಗಾಗಿ ಆರ್ಥಿಕವಾಗೂ ಮೇಲಿರ್ತಾನೆ ಮತ್ತು ಮನೆಯ ಪರಿವಾರ ಮತ್ತು ಆರೋಗ್ಯ ಈ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅವನಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿ ಕೂಡ ಜಾಗೃತ ಆಗುತ್ತೆ ಮತ್ತು ಸ್ಪಿರಿಚುವಲ್ ಕೋಶನ್ ಕೂಡ ಹೆಚ್ಚಾಗುತ್ತೆ ಮತ್ತು ಅವನ ಆರೋಗ್ಯಪೂರ್ಣವಾಗಿ ಕಾರ್ಯವನ್ನು ಮಾಡೋದ್ರಿಂದ
ಎಲ್ಲದಲ್ಲೂ ಅವನು ಯಶಸ್ಸು ಸಹಜವಾಗಿ ಕಾಣುತ್ತಾನೆ. ಈ ಎಲ್ಲವೂ ಒಟ್ಟಾರೆಯಾಗಿ ನೋಡೋದಾದ್ರೆ ಅವನು ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಗೊಳ್ತಾನೆ. ಇದರಲ್ಲದೆ ಈ ಒಂದು ಅಗ್ನಿಹೋತ್ರದ ಕಾರ್ಯದಿಂದ ಅವನ ಆರ್ಥಿಕತೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಜಿ, ಅಗ್ನಿಹೋತ್ರ ನಾವು ಪ್ರಾರಂಭ ಮಾಡಬೇಕು ಅಥವಾ ಅಭ್ಯಾಸ ಮಾಡಬೇಕಾದ್ರೆ ಯಾವ್ದಾದ್ರು ಒಂದಿಷ್ಟು ನೈತಿಕವಾಗಿರ್ತಕ್ಕಂಥ ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಒಂದಿಷ್ಟು ಕಟ್ಟುನಿಟ್ಟುಗಳನ್ನ ನಾವು ಪಾಲನೆ ಮಾಡಬೇಕಾ ಅಥವಾ ಯಾವ ರೀತಿಯಾಗಿರುತ್ತೆ ಜಿ? ಸಾಮಾನ್ಯವಾಗಿ ಇದು ಸರಳವಾಗಿ, ಆಗಲೇ ನಾನು ಪ್ರಾರಂಭದಲ್ಲಿ ಹೇಳಿದಾಗ ಇದು ಸರಳವಾದ ಹೋಮ ಆಗಿರೋದ್ರಿಂದ ತುಂಬ ಏನು ಮಡಿ ಅದನ್ನ ಮಾಡಬೇಕು ಅನ್ನೋದು ಎಲ್ಲೂ ಪದ್ಧತಿಲಿ ಇಲ್ಲ. ಆದರೆ ಈ ಒಂದು ಹೋಮವನ್ನು ನಾವು ಮಾಡಬೇಕಾದ್ರೆ ನಾವು ಕೈಗಳನ್ನ ತೊಳೆದಿರಬೇಕು, ಸ್ವಲ್ಪ ಶುಚಿರ್ಭೂತರಾಗಿ ಕುತ್ಕೊಂಡು ಮಾಡೋದು ಉತ್ತಮ. ಹಾಗಾಗಿ ಸ್ವಲ್ಪ ಕಡೆ ಎಲ್ಲ ಸ್ವಚ್ಛತೆ ಕಡೆ ಗಮನ ಕೊಟ್ಟರೆ ಸಾಕು. ಬಹಳ ಮಡಿ ಮಾಡುವಂಥ ಅವಶ್ಯಕತೆ ಇದರಲ್ಲಿ ಬರೋದಿಲ್ಲ. ಸ್ವಚ್ಛತೆ ನಮ್ದು ಸಹಜವಾದ ಗುಣ. ಹಾಗಾಗಿ ದೇಹ ಸ್ವಚ್ಛತೆ, ಮನಃಶುದ್ಧಿಯನ್ನು ಮಾಡ್ಕೊಳ್ಳೋದು ಆ ಒಂದು ಪ್ರಯುಕ್ತವೇ ಈ ಒಂದು ಅಗ್ನಿಹೋತ್ರ. ಹಾಗಾಗಿ ಅಗ್ನಿಹೋತ್ರ ಮಾಡ್ಸೋದ್ರಿಂದ ಮನಃಶುದ್ಧಿ ಕೂಡ ಸಹಜವಾಗಿ ಆಗುತ್ತೆ. ಹಾಗೆ ಶರೀರ ಶುದ್ಧಿ ಮಾಡಿ ಬಂದು ಕೂತು ಇದನ್ನ ಆಚರಣೆ ಮಾಡೋದು ಸಾಕು. ಜಿ, ನೀವು ಅವಾಗಿಂದ ಹೇಳ್ತಾ ಇದ್ರಿ ಇದು ಈಸಿಯೆಸ್ಟ್ ಒನ್ ಅಥವಾ ನಾವು ಏನು ಸರಾಗವಾಗಿ ಅದನ್ನ ಅಭ್ಯಾಸ ಮಾಡ್ಬೋದು ಅಂತ. ಇದನ್ನ ಸರಾಗವಾಗಿ ಅಭ್ಯಾಸ ಮಾಡ್ಬೋದು ಅಂತ ನೀವು ಹೇಳಿದ್ರಿ. ಇದನ್ನ ನಾವು ಹೆಂಗೆ, ಯಾವ ರೀತಿಯಾಗಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು? ಇದಕ್ಕೆ ತಗೊಳ್ಳುವಂಥ ಸಮಯ ನಿಮಗೆ 5 ನಿಮಿಷ. ಈ ಒಂದು ಅಗ್ನಿಹೋತ್ರವನ್ನ ನಾವು ಸಂಪೂರ್ಣ ಮಾಡಲಿಕ್ಕೆ 5 ನಿಮಿಷ ಸಾಕಾಗುತ್ತೆ. ನಮ್ಮ ಜೀವನದಲ್ಲಿ ಇವತ್ತು ನಾವು ಗಮನಿಸೋದಾದ್ರೆ ನಾವು ಸಮಯ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಸ್ವಲ್ಪ ನಮ್ಮ ಜೀವನದ ಸ್ವಲ್ಪ ನಮ್ಮ ಸಮಯಗಳನ್ನ ನಾವು ನೋಡೋದಾದ್ರೆ ಸಾಕಷ್ಟು ಸಮಯ ನಾವು ಈ ಒಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ಗಳಿಗೆ ಮತ್ತು ನಮಗೆ ಅನಾವಶ್ಯಕ ಇಲ್ಲದಿರುವಂಥ ವಿಚಾರಗಳಿಗೆ ಸಮಯವನ್ನು ಕೊಟ್ಬಿಡ್ತೀವಿ. ಹಾಗಾಗಿ ನಮ್ಗೆ ಈ ಥರ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಒಂದು ಅಭ್ಯಾಸವು ನಮ್ಮಿಂದ ಕೈ ಬಿಟ್ಟೋಗಿದೆ. ಉದಾಹರಣೆ ನೋಡಿ, 2 ಗಂಟೆ 3 ಗಂಟೆ ಫಿಲಮ್ ನೋಡೋಕೆ ಸಮಯ ಇದೆ ನಮಗೆ. ನಿತ್ಯ ನಮ್ಗೊಂದು ದೇವ್ರ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ, ದೇವರ ಸ್ಮರಣೆ ಮಾಡೋಕ್ಕೆ ಸಮಯ ಇಲ್ಲ, ಒಂದು ಜಪ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ. ಅವ್ರು 2 ಗಂಟೆ 3 ಗಂಟೆ ಫಿಲಮ್ ಕೊಡ್ತೀವಿ. ಖಂಡಿತ. ಒಂದು ಮೊಬೈಲನ್ನು ನೋಡೋಕ್ಕೆ ಅಂತ ಹೋಗ್ತೀವಿ ಅಥವಾ ಒಂದು ಕಾಲ್ ಮಾಡೋಕ್ಕೆ ಅಂತ ಹೋಗ್ತೀವಿ, ಅರ್ಧ ಗಂಟೆ ಕಳೆದೋಗಿರುತ್ತೆ. ಒಂದು ಮೆಸೇಜ್ ನೋಡೋಣ ಅಂತ ಫೋನ್ ಓಪನ್ ಮಾಡ್ತೀವಿ, 20 ರಿಂದ 25 ನಿಮಿಷ ಕಳೆದೋಗಿರುತ್ತೆ. ಹೌದಲ್ವ? ಖಂಡಿತ. ಸೊ ಹೀಗೆ ನಮ್ಮ ಸಮಯವನ್ನು ಎಲ್ಲೋ ಒಂದು ಕಡೆ ನಾವು ಅನಾವಶ್ಯಕವಾಗಿ ವ್ಯರ್ಥ ಮಾಡ್ತಾ ಇದ್ದೀವಿ. ಸ್ವಲ್ಪ ಆ ಸಮಯವನ್ನು ತಿರುಗಿಸಿದ್ರೆ ಸಾಕು. ಕನಿಷ್ಠ 5 ನಿಮಿಷವನ್ನ ಈ ಒಂದು ಅಗ್ನಿಹೋತ್ರಕ್ಕೆ ಕೊಟ್ಟರೆ ಸಾಕು. ಅದರಿಂದ ಆಗುವಂಥ ಅದ್ಭುತವಾದ ಪರಿಣಾಮವನ್ನ ನಿಮ್ಮ ಜೀವನದಲ್ಲಿ ನೀವೇ ಕಾಣ್ತೀರಾ. ಜಿ, ಇದರಿಂದ ನಾವು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಲಾಭಗಳನ್ನು ಪಡ್ಕೋಬಹುದು ಅನ್ನೋದು ಸ್ವಲ್ಪ ದೀರ್ಘವಾಗಿ ನೀವು ನಮಗೆ ತಿಳಿಸ್ಬೋದಾ? ಸಾಮಾನ್ಯವಾಗಿ ಅಗ್ನಿ ಅಂತ ಬಂದ್ರೆ ಅದಕ್ಕೆ ಎಲ್ಲವನ್ನು ದಹಿಸುವ ಶಕ್ತಿ ಇದೆ. ಹಾಗಾಗಿ ಅಗ್ನಿ ಅಂತ ನೋಡೋದಾದಾಗ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಅದು ನಶಿಸಿಬಿಡುತ್ತೆ. ಯಾವುದೇ ಒಂದು ದೀಪದ ಮುಂದೆ ನೋಡಿ, ಕಾರ್ತಿಕ ಮಾಸದಲ್ಲಿ ನೀವು ದೀಪದ ಮುಂದೆ ಕೂತಾಗ ಅದರ ಪ್ರಭೆ ನಿಮಗೆ ಬಹಳ ವಿಶೇಷ ಕೊಡುತ್ತೆ. ದೇವ್ರ ಮುಂದೆ ಕೂತ್ಕೊಳ್ಳಿ, ಅಲ್ಲೊಂದು ದೀಪ ಹಚ್ಚಿದಾಗನೇ ನಿಮ್ಮ ಆಧ್ಯಾತ್ಮಿಕತೆ ಜಾಗೃತ ಆಗ್ಬಿಡುತ್ತೆ. ಈ ಒಂದು ಅಗ್ನಿ ಮುಂದೆ ಕೂತಾಗ ಕೂಡ ಆ ಒಂದು ನಮ್ಮ ಒಳಗಿನ ಜಾಗೃತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯನ ಕೆಟ್ಟ ಗುಣಗಳನ್ನ ಅದು ತೆಗೆದುಬಿಡುತ್ತೆ. ಹಾಗಾಗಿ ಸಕಾರಾತ್ಮಕ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಅಗ್ನಿಹೋತ್ರದ ಒಂದು ಕಾರ್ಯದಿಂದ ನಿಮ್ಮೊಳಗಡೆ ಒಂದು ಅದ್ಭುತವಾದ ಜಾಗೃತಿ ಏನಾಗುತ್ತೆ. ಆಗಲೇ ನಾನು ಹೇಳಿದಾಗ ಸೈಂಟಿಫಿಕ್ ಆಗಿ ನನ್ನ ವಿಚಾರವನ್ನೇ ಹೇಳಿದೆ. ಸೌಂಡ್, ಲೈಟ್ ಆ್ಯಂಡ್ ಹೀಟ್, ಇವು ನಿಮ್ಮ ಶರೀರವನ್ನ ಪ್ರವೇಶ ಮಾಡುತ್ತೆ, ದೇಹದಲ್ಲಿ ಕಂಪಿಸುತ್ತೆ. ಉದಾಹರಣೆಗೆ ನೀರಿನಲ್ಲಿ ಯಾವ್ದಾದ್ರು ಒಂದು ಕಲ್ಲನ್ನು ಹಾಕಿದಾಗ ಆ ನೀರಿನ ಸುತ್ತಲೂ ನಿಮಗೆ ವೇವ್ಸ್ ಕಾಣಿಸುತ್ತೆ, ಅಲೆಗಳು ಕಾಣಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿ 70% ನೀರೇ ಅಂಶ ಇರೋದು. ಯಾವುದೇ ಒಂದು ಸೌಂಡ್ ನಮ್ಮ ದೇಹದಲ್ಲಿ ಬಿದ್ದಾಗ ಆ ವೇವ್ಸ್, ಅಲೆಗಳು ಹೇಳುತ್ತೆ, ತರಂಗಗಳು ಹೇಳುತ್ತೆ. ಸೊ ಒಂದು ಸೌಂಡ್ ಆಯಿತು. ಎರಡನೇದು ಲೈಟು. ಆ ಪ್ರಜ್ವಲ ಮುಂದೆ ಯಾವುದು ನಾವು ಅಗ್ನಿ ಮುಂದೆ ಪ್ರಜ್ವಲಿಸಾರಂತ ಮುಂದೆ ಕೂತಾಗ ಆ ಪ್ರಜ್ವಲ ನಮ್ಮ ಶರೀರವನ್ನ ಆಕರ್ಷಿಸುತ್ತೆ. ಮತ್ತೆ ಅದರಿಂದ ಹೊರಹೊಮ್ಮುವಂಥ ಹೀಟು, ಶಾಖ, ಅದರಿಂದ ನಮ್ಮ ದೇಹದಲ್ಲಿ ಸಂಚಲನಗೊಳಿಸುತ್ತೆ. ಹೀಗೆ ಸೌಂಡು, ಲೈಟು, ಹೀಟು ನಮ್ಮ ದೇಹದಲ್ಲಿ ಅದ್ಭುತವಾದ ಶಕ್ತಿಯನ್ನ ನಿರ್ಮಾಣಗೊಳ್ಳುತ್ತೆ. ಅದು ಸಹಜವಾಗಿ ನಿಧಾನವಾಗಿ ಆಧ್ಯಾತ್ಮಿಕತೆಡೆಗೆ ಹೋಗುತ್ತೆ. ಮತ್ತು ಬೆಂಕಿ ಅಂತ ಬಂದಾಗ ನಮ್ಮೆಲ್ಲ ಕಾರ್ಯಗಳು ಪ್ರಾರಂಭ ಆಗುವ, ಶುಭ ಕಾರ್ಯಕ್ರಮಗಳೆಲ್ಲವೂ ಪ್ರಾರಂಭ ಆಗೋದೆ ಅಗ್ನಿ. ಖಂಡಿತ. ಜಿ, ಇವಾಗ
ಇದನ್ನ ಬರೀ ವಯಸ್ಸಾಗಿರೋರು ಅಥವಾ ಮಾಡ್ತಾರ, ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಯಂಗ್ಸ್ಟರ್ಸ್ಗೆ ಇದ್ರ ಬಗ್ಗೆ ನಮ್ಮ ಸನಾತನ ಧರ್ಮ ಆಗಿರ್ಬೋದು, ಅದರಲ್ಲಿ ಮಾಡ್ತಕ್ಕಂಥ ಹೋಮಗಳು, ಹವನಗಳು, ಇವುಗಳ ಮೇಲೆ ನಂಬಿಕೆ ಅಥವಾ ಇವುಗಳ ಮೇಲೆ ಅವ್ರಿಗೆ ಒಂದು ಯಾವ ರೀತಿ ಹೇಳೋದಂದ್ರೆ ಅದ್ರ ಮೇಲೆ ಅವ್ರಿಗೆ ಯಾವುದಕ್ಕೂ ನಂಬಿಕೆ ಇಲ್ಲ, ಆಸಕ್ತಿನೂ ಇಲ್ಲ, ನಂಬಿಕೆನೂ ಇಲ್ಲ. ಇದನ್ನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಬೋದಾ, ಅಥವಾ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಲಾಭಗಳನ್ನು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಲಾಭವನ್ನು ಈ ಅಗ್ನಿಹೋತ್ರ ಕೊಡುತ್ತೆ? ನಂಬಿಕೆ ಅಂತ ಬಂದಾಗ ನಂಬಿಕೆಯೇ ಜೀವನ. ಯಾಕೆ ನಮ್ಮ ಯುವಕರಿಗೆ ಮತ್ತು ಈಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳೋರಿಲ್ಲ, ಒಂದು ಮಾಹಿತಿಯನ್ನ ಹೇಳದೇ ಇರುವಂಥದ್ದು, ಮತ್ತು ಎರಡನೇದು ಇದರ ಅಭ್ಯಾಸ ಎಲ್ಲ ಕಡೆ ಇಲ್ಲ, ಅದರಿಂದ ಕೊರತೆ. ಇವತ್ತು ಹಿಂದೆ ಮನೇಲಿ ಮಾಡಿದ್ರು ನೋಡಿ, ಮನೆ ಮದ್ದು ಯಾರು ಕೂಡ ಹಿಂದೆ ಎಲ್ಲ ಮನೆ ಮದ್ದು ಬಳಸ್ತಿದ್ರೆ ಹೊರತು ಯಾರು ಮೆಡಿಕಲ್ಗೆ ಹೋಗ್ತಾ ಇರಲಿಲ್ಲ. ಇವತ್ತು ಮನೆ ಮದ್ದು ಮಾಡೋರಿಲ್ಲ ಮತ್ತು ಅದ್ರ ಬಗ್ಗೆ ಹೇಳೋರಿಲ್ಲ. ಹಾಗಾಗಿ ಸಹಜವಾಗಿ ಏನಾಗುತ್ತೆ, ಮನೆ ಮದ್ದು ನೀವು ಒಂದು ಸಮಸ್ಯೆ ಅಂತ ಹೇಳಿದಾಗ ಮನೆ ಮದ್ದು ಮಾಡ್ತೀನಿ ಅಂತ ಹೇಳಿದ್ರೆ ಸಹಜವಾಗಿ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಸೊ ಹಾಗೇನೆ ಕೆಲವೆಲ್ಲ ಆಚರಣೆಗಳು, ವಿಚಾರಗಳು ಎಲ್ಲ ಏನಾಗಿದೆ ಅಂದ್ರೆ ಹಿಂದೆ ಅದನ್ನ ಅನುಷ್ಠಾನದಲ್ಲಿ ಇತ್ತು, ಆದ್ರೆ ಬರ್ತಾ 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 ಜನರೇಷನ್ ಹೋಗ್ತಾ ಹೋಗ್ತಾ ಅದನ್ನ ಮಾಡುವಂಥವ್ರು, ಅಭ್ಯಾಸ ಮಾಡೋರು ಕಡಿಮೆ ಆದ್ರು. ಹಾಗಾಗಿ ಅದು ಈ ಮುಂದಿನ ಜನರೇಷನ್ಗೆ ತಲುಪಲಿಲ್ಲ ಮತ್ತು ಅದ್ರ ಬಗ್ಗೆ ಹೇಳೋವಂಥದ್ದು ಕಡಿಮೆ ಆಗಿದೆ. ಸೊ ಯಾವಾಗ ನಾವು ಕೇಳಲಿಲ್ಲ ಮತ್ತು ಅದನ್ನ ನೋಡಿಲ್ಲ, ಅದು ನಾವು ನಂಬಿಕೆ ಇಲ್ಲ. ಯಾವುದನ್ನ ನೋಡ್ತಾ ಇದೀವಿ, ಯಾವುದನ್ನ ಮಾಡ್ತೀವಿ, ಅದ್ರ ಮೇಲೆ ನಂಬಿಕೆ ಬರುತ್ತೆ. ಹಾಗಾಗಿ ಸೊ ಈ ಒಂದು ಅದ್ಭುತವಾದಂಥ ಕೆಲಸ ಕಾರ್ಯಗಳು, ಒಂದು ಆಚರಣೆ ವಿಚಾರಗಳು ನಮ್ಮ ಯುವ ಜನರಿಗೆ ತಲುಪದೇ ಇರೋದೇ ಕಾರಣ. ಮತ್ತು ಹಿರಿಯರು ಏನಾರು ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಮತ್ತು ಶಕ್ತಿ ಇದ್ದೇ ಇರುತ್ತೆ. ಇವತ್ತು ಕೂಡ ನೀವು ಸಾಕಷ್ಟು ಮನೆಗಳಲ್ಲಿ ನೋಡ್ತೀರಾ, ಹಲವಾರು ಆಚರಣೆ ವಿಚಾರಗಳು ಈಗಲೂ ಕೂಡ ಮಾಡ್ತಾರೆ ಮತ್ತು ಜಾತ್ರೆಗಳ ಸಂದರ್ಭದಲ್ಲೂ ಮಾಡ್ತಾರೆ. ಆದರೆ ಅದರಿಂದ ಇರುವಂಥ ಅದ್ಭುತ ಕಾರಣಗಳನ್ನ ತಿಳ್ಕೊಂಡಾಗ ಆಶ್ಚರ್ಯ ಆಗುತ್ತೆ. ಉದಾಹರಣೆಗೆ ಕೋವಿಡ್ ಟೈಮೇ ತಗೊಳ್ಳೋಣ. ಆಗ ಸಮಯದಲ್ಲಿ ಮನೆಯಲ್ಲಿ ಮಾಡಿದಂಥ ಆಚರಣೆಗಳು ಎಷ್ಟೋ ಜನರಿಗೆ ಖಂಡಿತವಾಗೂ ಲಾಭ ಕೊಟ್ಟಿದೆ, ಅವರ ಚೇತರಿಕೆಗೆ ಲಾಭ ಕೊಟ್ಟಿದೆ. ಇವನ್ನು ಟೀ ಕಾಫಿ ಕುಡಿತಿದ್ದವರು ಬಿಟ್ಟು ಕಷಾಯ ಖಂಡಿತ ಕಷಾಯ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದು ನಂಬಿಕೆಯಿಂದ ಯಾವುದನ್ನ ಮಾಡ್ತೀವಿ, ತಗೊಳ್ತೀವಿ, ಪರಿಣಾಮ ಆಯ್ತು. ಹಾಗಾಗಿ ಯಾವುದನ್ನ ನಂಬಿಕೆಯಿಂದ ಇಟ್ಕೊಳ್ತೀವಿ ಅದು ಖಂಡಿತ ನಮಗೆ ಪರಿಣಾಮ ಕೊಡುತ್ತೆ. ಉದಾಹರಣೆಗೆ ನಾನು ಚೈನಾ ಒಂದು ವಿಷಯ ತಗೊಳ್ತೀನಿ. ಚೈನಾದಲ್ಲಿ ಒಂದು ಬೊಂಬೆಯನ್ನ ಬಹಳ ಪ್ರೀತಿಯಿಂದ ಅದರ ಒಂದಿಗೆ ಸಂಬಂಧವನ್ನು ಬೆಳೆಸ್ತಾರೆ. ಅಂದ್ರೆ ಕಾರಣ ಏನಂತ ಹೇಳಿದ್ರೆ ಒಂಟಿತನವನ್ನು ತೆಗೆಯುತ್ತೆ ಅದು. ಇವತ್ತು ಕೂಡ ಚೈನಾದಲ್ಲಿ ಹಾಗೆ ಮಾಡ್ತಾರೆ, ಒಂದು ಬೊಂಬೆಯನ್ನು ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಅವ್ರು ಒಂಟಿತನವನ್ನು ಹೊರಗಡೆ ಬರ್ಲಿಕ್ಕೆ. ಸೊ ಹೀಗೆ ಒಂದು ಯಾವ್ದನ್ನ ನಂಬ್ತೀವಿ ಅದರಿಂದ ನಾವು ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕಾಣಿಸ್ತೀವಿ. ಹಾಗಾಗಿ ನೀವು ವಾಟರ್ ಇಸ್ ಥೆರಪಿ, ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು, ಖಂಡಿತ ಅಲ್ವಾ. ನಮ್ಮ ಮೂತ್ರಕೋಶ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ದೇಹದಲ್ಲಿ ಶುದ್ಧಿ ಆಗುತ್ತೆ. ಎಳನೀರು ತಗೊಳ್ಳೋದ್ರಿಂದ ನಮ್ಗೆ ಶುದ್ಧಿ ಆಗುತ್ತೆ. ಅದೇ ನಮ್ಮ ಯುವ ಜನರಿಗೆ ಎಳನೀರಿನ ಲಾಭ ಪ್ರಯೋಜನಗಳನ್ನ ತಿಳಿಸೋರಿಲ್ಲ. ಆ ಜಾಗದಲ್ಲಿ ಪೆಪ್ಸಿ, ಕೋಕೋ ಕೋಲಾ ಬಂದಿದೆ, ಅದಕ್ಕೆ ಸುಮಾರು ಅಡ್ವರ್ಟೈಸ್ಮೆಂಟ್ಗಳು. ಆದ್ರೆ ನಮ್ಗೆ ಆ ಪೆಪ್ಸಿ, ಕೋಕೋ ಕೋಲಾ, ಥಮ್ಸ್ ಅಪ್ ನಲ್ಲಿ ಸಿಗುವಂತ ಮಜಾ ಎಳ್ನೀರಲ್ಲಿ ನಮ್ಗೆ ಕಾಣಲ್ಲ. ಆದ್ರೆ ಅದ್ರ ಮಹತ್ವ ತಿಳ್ಕೊಂಡಾಗ ಅದಕ್ಕಿಂತ ಉತ್ತಮ ಯಾವುದು ಎಳನೀರು. ಖಂಡಿತ ಯಾವಾಗ ನಾವು ಬಳಸಕ್ ಶುರು ಮಾಡ್ತೀವಿ, ಯಾವಾಗ ಅದನ್ನ ಅರ್ಥ ಮಾಡ್ಕೊಳ್ತೀವಿ, ಯಾವ್ದ್ರ ಮೇಲೆ ನಂಬಿಕೆ ಇಟ್ಕೊಂಡು ತಗೊಳ್ತೀವಿ, ಅದು ನಮ್ಗೆ ಪರಿಣಾಮ ಕೊಡುತ್ತೆ. ನಂಬಿಕೆ ಇಲ್ಲದೆ ಏನೂ ಮಾಡಬೇಡಿ. ಇವತ್ತು ನಾನು ಹೇಳ್ತೀನಿ, ಅಗ್ನಿಹೋತ್ರ ಕೂಡ ಅಷ್ಟೇ. ಯಾರಿಗೆ ನಂಬಿಕೆ ಇದೆ ಅವರು ಶುರು ಮಾಡಿ, ನಂಬಿಕೆ ಇಲ್ದಿದ್ರೆ ಖಂಡಿತ ಮಾಡಬೇಡಿ. ನೀವು ಸುಮಾರು 18 ವರ್ಷಗಳಿಂದ ಅಗ್ನಿಹೋತ್ರದವನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಇದರ ಅಗ್ನಿಹೋತ್ರದ ಕುರಿತು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅನುಭವ ಯಾವ ತರ ಇದೆ? ಒಂದು, ನಾನು ಪ್ರಾರಂಭ ಮಾಡೋವಾಗ್ಲೇನೆ ಒಂದು ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೆ. ಒಂದು ಆರ್ಥಿಕ ಸಂಕಷ್ಟದ ನಾನು ಒದ್ದಾಡ್ತಾ ಇದ್ದೆ. ಆಗ ಈ ಅಗ್ನಿಹೋತ್ರ ನನಗೆ ಪರಿಚಯ ಆಯಿತು. ಆ ಒಂದು ಅಗ್ನಿಹೋತ್ರವನ್ನು ನಾನು ಮನೆಯಲ್ಲಿ ಪ್ರಾರಂಭ ಮಾಡಿದೆ. ಅದಾದ ಮೇಲೆ ಸಾಕಷ್ಟು ಸಕಾರಾತ್ಮಕವಾದಂಥ ಬದಲಾವಣೆಯನ್ನು ಕಂಡುಕೊಂಡೆ. ಮತ್ತು ಇದಕ್ಕೊಂದು ಒಳ್ಳೆ ಸಹಕಾರವು ನಮಗೆ ಸಿಗ್ತಾ ಹೋಯಿತು. ನಾನು ನಿರೀಕ್ಷೆ ಪಡ್ದೇನೆ ಕೆಲವು ಕಡೆ ಸಹಕಾರ ಸಿಕ್ತು ನನಗೆ. ಅದರಿಂದ ನನ್ನ ಮೇಲೆ ಇರಲಿಕ್ಕೆ ಸುಲಭ ಆಯಿತು. ಇದು ನನ್ನ ಮೊದಲನೇ ಅನುಭವ. ಎರಡನೇದು, ನನ್ನ ಸಾಂಸಾರಿಕ ಜೀವನದ ಕೂಡ ಬಹಳ ಉತ್ತುಂಗಕ್ಕೆ ತೊಗೊಂಡೋಗ್ಲಿಕ್ಕೆ ಸಹಕಾರಿಯಾಯಿತು. ಇನ್ನೂ ಹೇಳಬೇಕಾದ್ರೆ ಕೋವಿಡ್ ಟೈಮಲ್ಲಿ ಇಡೀ ಪರಿವಾರ, ನಾವು ಯಾರು, ನಮ್ಮ ಪರಿವಾರ ಪೂರ್ತಿ ಯಾರು ಕೂಡ ಕೋವಿಡಲ್ಲಿ ಒಂದೇ ಒಂದಿನ ಕೂಡ ಒಂದೇ ಒಂದು ಸಮಯನೂ ನಾವು ಸಮಸ್ಯೆಯಲ್ಲಿ ಒದ್ದಾಡಲಿಲ್ಲ. ಯಾರಿಗೂ ನೆಗೆಟಿವ್ ಆಗಿಲ್ಲ.
ಈ ಅಗ್ನಿಹೋತ್ರದ ಪರಿಣಾಮವಾಗಿ ಸುಮಾರು 200ಕ್ಕಿಂತ 250 ಜನಕ್ಕೆ ಉಚಿತವಾಗಿ ಆಹಾರವನ್ನ ಮತ್ತು ರೇಷನ್ ಕಿಟ್ ಅನ್ನ ನಮ್ಮ ಮನೆಯಿಂದನೇ ಕೊಟ್ಟಕ್ಕೆ ಶುರು ಮಾಡಿದ್ವಿ. ಆ ರೀತಿಯ ಒಂದು ಅಗ್ನಿಹೋತ್ರ ನಮಗೆ ಬಲವನ್ನ ಕೊಡ್ತು, ಮನೆಯ ರಕ್ಷಣೆಯನ್ನ ಮಾಡ್ತು, ಪರಿವಾರದ ರಕ್ಷಣೆಯನ್ನ ಮಾಡ್ತು, ಮತ್ತು ಸಾಕಷ್ಟು ಕೋವಿಡ್-19 ಸಮಯದಲ್ಲಿ ಸುತ್ತಮುತ್ತಲಿರೋರಿಗೆ ಸಹಾಯ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತು ನಮಗೆ. ಸೊ ಇದು ನಾನು ಅದ್ಭುತವಾಗಿ ಹೇಳ್ತೀನಿ, ಇದು ಅಗ್ನಿಹೋತ್ರದ ಪ್ರಭಾವ. ಆ ಸಮಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಯಾವ ರೀತಿಯಾಗಿ ನಮಗೆ ಸಹಕಾರ ಕೊಡ್ಲಿಕ್ಕೆ ನಮ್ಮ ಮನೆಗೆ ನಾವು ನೋಡ್ಕೊಳ್ಳೋಕೆ ಕಷ್ಟ ಇರುವಂಥ ಸಂದರ್ಭ ಎದುರಾಗಿತ್ತು. ಆದರೆ ಅಗ್ನಿಹೋತ್ರದ ಪ್ರಭಾವ ಹೇಗಿತ್ತು ಅಂದ್ರೆ ಅದು ಮಾಡುವಂಥ ಪ್ರಾರ್ಥನೆ ಇದೆಯಲ್ಲ, ಅತ್ಯದ್ಭುತವನ್ನು ಕ್ರಿಯೇಟ್ ಮಾಡಿಬಿಡ್ತು ನಮ್ಮ ಮನೆಯಲ್ಲಿ. ಇವನ್ ನಮ್ಮ ಮನೆಯಲ್ಲೂ ಕೂಡ ನಾವು 2 ವರ್ಷ ನಾವು ತುಂಬ ಬ್ಯುಸಿಯಾಗೇ ಇದ್ವಿ. ನಾವು ಒಂದು ಬೆಳಗ್ಗೆ ಸಂಜೆ ಅಗ್ನಿಹೋತ್ರವನ್ನು ನಾವು ಮಾಡ್ತಿದ್ವಿ. ಉಳಿದ ಸಮಯದಲ್ಲಿ ನಮ್ಗೆಲ್ಲರಿಗೂ ಎಲ್ಲರೂ ಮನೆ ಮಂದಿ ಎಲ್ಲ ಸೇರ್ಕೊಂಡು ಬಡ ಬಗ್ಗರಿಗೆ ಕೊಡ್ಲಿಕ್ಕೆ ಬೇಕಾದಂತ ಪ್ರಾವಿಷನ್ ಕಿಟ್ಗಳನ್ನ ರೆಡಿ ಮಾಡ್ತಾ ಇದ್ವಿ ಮನೆಗಳಲ್ಲಿ ಕುತ್ಕೊಂಡು. ಸಾಕಷ್ಟು ಕಾಲ್ಗಳು ಮಾಡಿ ಯಾರು ಐಸೋಲೇಷನ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ಒಂದು ಕೌನ್ಸಿಲಿಂಗ್ ಕೊಡ್ತಾ ಇದ್ದೆ. ಮನೇಲೇ ಕುತ್ಕೊಂಡು ನಿಮ್ಮ ಈ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಐಸೋಲೇಷನ್ ಇದ್ದವ್ರಿಗೆ ನಾವು ಯೋಗ ಕಲಿಸ್ತಾ ಇದ್ದೆ. ಈ 2 ವರ್ಷ ನನಗೆ ಕಳೆದಿದ್ದೇ ಗೊತ್ತಾಗಿಲ್ಲ, ಆ ರೀತಿಯ ಒಂದು ನನ್ನನ್ನು ಎಂಗೇಜ್ ಮಾಡಿತ್ತು ಈ ಅಗ್ನಿಹೋತ್ರದ ಪ್ರಭಾವ ಅಂತ ನಾನು ನಿರ್ದಿಷ್ಟವಾಗಿ ದೃಢವಾಗಿ ಹೇಳ್ತೀನಿ. ಎಸ್, ಖಂಡಿತ ಜಿ. ಇದನ್ನ ಕೇಳಿದಾಗ ಮೈ ರೋಮಾಂಚನ ಅನ್ಸುತ್ತೆ ಜಿ. ಬಿಕಾಸ್ ಇತ್ತೀಚಿನ ನಾವು ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಒಂದು ಸ್ಥಾನಮಾನ ಇದೆ ಜಿ. ಅದರಲ್ಲೂ ಕೂಡ ಅಗ್ನಿಹೋತ್ರ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಅಗ್ನಿಹೋತ್ರ ಮಾಡೋದ್ರಿಂದ ನಿಮ್ಮ ಸ್ವಂತ ಅನುಭವವನ್ನೇ ನೋಡಿದ್ವಿ ಜಿ. ನೀವು ಈ ಕಡೆ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀರಾ, ಈ ಕಡೆ ಅಗ್ನಿಹೋತ್ರ ಪ್ರಾಕ್ಟೀಷನರ್ ಕೂಡ ಹೌದು, ಮಾಸ್ಟರ್ ಕೂಡ ಹೌದು. ಈ ಯೋಗ ಮತ್ತೆ ಅಗ್ನಿಹೋತ್ರವನ್ನ ಮಿಕ್ಸ್ ಮಾಡಿದಾಗ ಅಥವಾ ಎರಡನ್ನೂ ಜೊತೆಗೂಡಿಸಿದಾಗ ಅಥವಾ ಅದರ ಲಾಭ ಆಗಿರ್ಬೋದು, ಅದು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ನಿಮಗೆ ಅನುಭವ ಆಯ್ತು? ಒಂದು ಈ ಯೋಗ ಮತ್ತು ಅಗ್ನಿಹೋತ್ರದ ಸಮ್ಮಿಲನ, ಈ 2 ಸಮ್ಮಿಲನ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತ ಇದೆ. ನಾನು ಒಂದು ಹೊಸ ಕಾನ್ಸೆಪ್ಟ್ ಮೇಲೆ ಯೋಗವನ್ನ ಮಾಡ್ತಾ ಇರೋದು. ಉದಾಹರಣೆಗೆ ನಾನಿಲ್ಲಿ ಯೋಗ ಅಭ್ಯಾಸ ಮಾಡ್ತಾ ಇರುವಂಥ ಅಭ್ಯಾಸಿಗಳಿಗೆ ನಾನು ಹೇಳ್ಕೊಡೋದೆ ವೇದ, ನಾದ, ಯೋಗ, ಈ 3 ಸಮ್ಮಿಲನದಲ್ಲಿ ನಾನು ಯೋಗವನ್ನೇ ಹೇಳ್ಕೊಡುವಂಥದ್ದು. ಇದರೊಂದಿಗೆ ನಾನು ಅಗ್ನಿಯನ್ನ ವಿಶೇಷ ಕಾರ್ಯಕ್ರಮಗಳಲ್ಲಿ ಅಗ್ನಿಹೋತ್ರ ಮಾಡಿ ನಾನು ಕಾರ್ಯಕ್ರಮ ಶುರು ಮಾಡ್ತೀನಿ. ಸೊ ಆ ಸಂದರ್ಭದಲ್ಲಿ ಉದಾಹರಣೆಗೆ ಸೂರ್ಯ ನಮಸ್ಕಾರ ಒಂದು ಮಾಡಬೇಕಾದ್ರೆ ರಥಸಪ್ತಮಿ ದಿನ ಅಗ್ನಿಹೋತ್ರವನ್ನ ಮಾಡಿ ಆಮೇಲೆ ಸೂರ್ಯ ನಮಸ್ಕಾರ ಯಜ್ಞವನ್ನು ಶುರು ಮಾಡ್ತೀವಿ. ಹೀಗೆ ಅದ್ಭುತ ಪರಿಣಾಮವನ್ನ ನಮ್ಮ ಅಭ್ಯಾಸ ಮಾಡೋರಿಗೆ ಅದು ಸಿಗುತ್ತೆ. ಸೊ ಒಮ್ಮೆ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಕೆಲವು ಸಲ ಹೇಳೋದಕ್ಕಿಂತ ಒಮ್ಮೆ ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೆ ಅದರದ್ದು ಅನುಭವ ಹೆಚ್ಚಾಗುತ್ತೆ. ಒಂದು ಅಗ್ನಿ ಪ್ರಜ್ವಲಿಸ್ತಾ ಇರೋ ಸಮಯದಲ್ಲಿ ಏನೇ ಕಾರ್ಯಕ್ರಮ ಮಾಡಿ ಅದು ಅದ್ಭುತವಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷ ಹೇಳ್ತಾರೆ ಹಿರಿಯರು ಹೇಳುವಂಥ ವಿಚಾರ ಅಂತ ಹೇಳಿದ್ರೆ, ಅಗ್ನಿಯ ಮುಂದೆ ಹೇಳುವಂಥ ಮಂತ್ರ 100 ಪಟ್ಟಾಗುತ್ತೆ. ಇದು ಬಹಳ ವಿಶೇಷ ಇರುವಂಥ ಒಂದು. ನೀವು ಒಂದ್ಸಲ ಸಾಮಾನ್ಯ ಸಮಯದಲ್ಲಿ 1 ಬಾರಿ ಹೇಳಿದ್ರೆ ಅದರ ರಿಫ್ಲೆಕ್ಷನ್ ಒಂದೇ ಸಲ ಆಗಿರುತ್ತೆ. ಆದರೆ ಅಗ್ನಿ ಮುಂದೆ ನೀವು ಯಾವ ಮಂತ್ರವನ್ನ ಹೇಳ್ತೀರೋ ಅದು 100 ಪಟ್ಟಾಗುತ್ತೆ. ಅದು ವಿಶೇಷ. ಹಾಗಾಗಿ ಸೂರ್ಯ ನಮಸ್ಕಾರ ಸಮಯದಲ್ಲಿ ಅಗ್ನಿಯನ್ನ ಪ್ರಜ್ವಲಿಸ್ಕೊಂಡು ಅಗ್ನಿಹೋತ್ರವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡಿದೀವಿ. ಅದು ಹೇಳ್ಬೇಕಾದ್ರೆ ಅವತ್ತು ಎಲ್ಲರಿಗೆ ಅನುಭವ ಹೇಗಿತ್ತಂದ್ರೆ 1000 ಬಾರಿ ಸೂರ್ಯ ನಮಸ್ಕಾರ ಮಾಡಿದ ಅನುಭವ ಅವ್ರಿಗೆ ಇತ್ತು. ಇದನ್ನು ನಾವು ಅವರಿಂದ ಅಭ್ಯಾಸಿಗಳಿಂದ ಕೇಳಿರುವಂತ ವಿಚಾರ. ಜಿ, ಇವಾಗ ನೀವು ಮಾಸ್ಟರ್ ಕೂಡ ಆಗಿದ್ದೀರ ಜಿ ಅಗ್ನಿಹೋತ್ರ ಇದರಲ್ಲಿ. ನೀವು ಇವಾಗ ಬರ್ತಿರ್ತಕ್ಕಂಥ ಹೊಸ ಅಗ್ನಿಹೋತ್ರದ ಅಭ್ಯಾಸಿಗಳಿಗೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಅವರಿಗೆ ನೀವು ತರಬೇತಿಯನ್ನು ಕೊಡ್ತಾ ಹೋಗ್ತೀರಾ, ಅಥವಾ ಅಗ್ನಿಹೋತ್ರವನ್ನ ಕಲಿಬೇಕು ಅಂದ್ರೆ ಎಲ್ಲಿ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಟ್ಟರೆ ತುಂಬಾ ಚೆನ್ನಾಗಿದೆ. ಅಗ್ನಿಹೋತ್ರವನ್ನು ನೀವು ಅಭ್ಯಾಸ ಮಾಡ್ಬೇಕಾದ್ರೆ ಖಂಡಿತವಾಗೂ ನಮ್ಮ ಯೋಗ ಸೆಂಟರ್ನಲ್ಲಿ ಅವಕಾಶ ಇದೆ. ಇಲ್ಲಿ ನಾವು ಪ್ರತಿ ತಿಂಗಳು 2ನೇ ಶನಿವಾರ ಅಥವಾ 4 ಕೊನೆಯ ವಾರದಲ್ಲಿ ಅಗ್ನಿಹೋತ್ರವನ್ನ ನಡೆಸ್ತೀವಿ. ನಾವು ಈ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೇದಿಕ್ ಪವರ್ ಯೋಗ ಅಕಾಡೆಮಿಯಲ್ಲಿ ಕೂಡ ಉಚಿತವಾಗಿ ಅಗ್ನಿಹೋತ್ರದ ತರಬೇತಿಯನ್ನು ಕೊಡ್ತೀವಿ. ತರಬೇತಿದಾರರಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಮತ್ತು ಇಲ್ಲಿ ಬೇಕಾಗಿರುವಂಥ ವಸ್ತುಗಳೇನಿದೆ ಅದೆಲ್ಲವನ್ನು ನಾವೇ ಕೊಟ್ಟು ಅಭ್ಯಾಸವನ್ನ ತರಬೇತಿಯನ್ನು ಗೊಳಿಸ್ತೀವಿ. ಅದರ ಜೊತೆಯಲ್ಲಿ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತ ಅದರ ಪ್ರಯೋಜನ ಮತ್ತು ಮಾಡುವಂಥ ವಿಧಾನ ಮತ್ತು ಅದರ ವಿಶೇಷತೆಗಳನ್ನು ಮುದ್ರಿತವಾದಂಥ ಪ್ರತಿಯಲ್ಲಿ ನಾವು ಕೊಡ್ತೀವಿ. ಮತ್ತು ಯಾರಿಗೆ ಅವಶ್ಯಕತೆ ಇದೆ, ಏನು ನಾವು ಮನೆಯಲ್ಲಿ ನಿತ್ಯ ಅಭ್ಯಾಸ ಮಾಡ್ತೀವಿ ಅನ್ನೋರಿಗೆ ಅವ್ರಿಗೆ ಈ ರೀತಿಯ ಒಂದು ಕಿಟ್, ಹೊಸ ಕಿಟ್ಟನ್ನು ಕೂಡ ಇಲ್ಲಿ ಲಭ್ಯ ಇದೆ. ಮತ್ತು ಅದಕ್ಕೆ ಪರ್ಫಾರ್ಮ್ ಮಾಡಲಿಕ್ಕೆ ಬೇಕಾಗಿರುವಂಥ ವಸ್ತುಗಳು ದೇಸಿ ಹಸುವಿನ ಭರಣಿ, ದೇಸಿ ಹಸುವಿನ ತುಪ್ಪ ಮತ್ತು ಅಕ್ಷತೆ
ಅಥವಾ ಅಕ್ಕಿ ಕಾಳು, ಪಾಲಿಶ್ ಆಗದೆ ಇರುವಂತ ಅಕ್ಕಿ ಕಾಳು, ಇವುಗಳನ್ನ ದೇಸಿ ಹಸುವಿನ ಭರಣಿ ಹಾಗೂ ದೇಸಿ ಹಸುವಿನ ತುಪ್ಪ, ಹಾಗೆ ಅಕ್ಷತೆ. ಸೊ ಇವುಗಳನ್ನು ಕೂಡ ನಾವು ಇಲ್ಲಿ ಮಾರಾಟಕ್ಕೆ ಲಭ್ಯ ಇದೆ. ಸೊ ಮೊದಲು ತರಬೇತಿಯನ್ನು ಕೊಡ್ತೀವಿ, ತರಬೇತಿಯನ್ನು ಪಡ್ಕೊಂಡ ನಂತರ ಅವ್ರಿಗೂ ಅವಶ್ಯಕತೆ ಇದೆ, ನಾವು ತೊಗೊಂಡೋಗ್ತೀವಿ, ಇದನ್ನು ಬೇಕು ಅಂದಾಗ ಅದನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಮಾಡಿಕೊಡ್ತೀವಿ. ಸೊ ಈಗಾಗಲೇ 3 ತರಬೇತಿ ಕಾರ್ಯಾಗಾರವನ್ನು ನಡೆಸಿದ್ದೀವಿ. ಅದರಲ್ಲಿ ಕೂಡ ನಮ್ಮ ಬಂದಿರುವಂಥವರಲ್ಲಿ ಹೆಚ್ಚು ಜನರು ಕೂಡ ತಮ್ಮ ನಿತ್ಯ ಮನೆಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಜಿ, ಈ ಕೊನೆಯದಾಗಿ ಒಂದಿಷ್ಟು ವಿಷಯಗಳನ್ನ, ತುಂಬಾ ವಿಷಯಗಳನ್ನ ಮಾತಾಡಿದ್ವಿ, ದೀರ್ಘವಾಗಿ ಇದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನೀಡಿದ್ರಿ. ಜಿ, ಕೊನೆಯದಾಗಿ ಜಿ, ಅಗ್ನಿಹೋತ್ರದ ಕುರಿತು ವಿಷಯ ಏನಾದ್ರು ನೀವು ಹೇಳಬೇಕು ಅನ್ಸೋದಿದ್ರೆ ಯಾವ ವಿಷಯಗಳನ್ನ ನೀವು ಹೇಳಕ್ ಇಷ್ಟಪಡ್ತೀರಾ? ನಾನೊಂದು ಉದಾಹರಣೆ ಕೊಟ್ಟೆ ಹೇಳಬೇಕು ಅಂದ್ಕೊಂತೀನಿ. ಸಾಕಷ್ಟು ಉದಾಹರಣೆಗಳಿದೆ. ಒಬ್ರು ಕ್ರಿಶ್ಚಿಯನು ಇದ್ರ ಬಗ್ಗೆ ಎಲ್ಲ ಯಾವುದೇ ಆಸಕ್ತಿ ಇಲ್ಲ ಅವ್ರಿಗೆ, ಅಂದ್ರೆ ಅವರು ಇದ್ರ ಆಚರಣೆಗೆ ಒಳಪಡೋರಲ್ಲ. ಅವರ ಮನೆಯವರು ಅಕಸ್ಮಾತ್ ಆಗಿ ಮಧ್ಯವಯಸ್ಕರು, 54 ವರ್ಷದ ಅವರ ಯಜಮಾನರು ದಿಢೀರಂತ ಹಾರ್ಟ್ ಅಟ್ಯಾಕಲ್ಲಿ ಹಾಸ್ಪಿಟಲ್ ಸೇರಿದ್ರು. ಅಲ್ಲಿಂದ ಅವ್ರು ಫೋನ್ ಮಾಡಿದ್ರು, ಗುರುಜಿ ನಾನು ನಾಳೆ ಬೆಳಿಗ್ಗೆ ಯೋಗ ಮಾಡಕ್ ಬರೋಕ್ಕಾಗ್ತಾ ಇಲ್ಲ. ನಮ್ಗೆ ಯೋಗಾಭ್ಯಾಸಗಳೆಲ್ಲರೂ ಇದ್ದಾರೆ, ಮುಸ್ಲಿಂ ಅವರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅವರು ಫೋನ್ ಮಾಡಿ ಹೇಳಿದ್ರೆ ನನಗೆ ಯೋಗಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಗುರುಜಿ, ನನಗೆ ಈ ಥರ ಮನೆಯಲ್ಲಿ ಸಮಸ್ಯೆ ಆಗಿದೆ, ಮನೆಯವರಿಗೆ ಅಡ್ಮಿಟ್ ಆಗಿದ್ದಾರೆ, ನಾನು ಇರಬೇಕು, ನೋಡ್ಕೋಬೇಕು. ಅದಾದಮೇಲೆ ಸರಿ ಆಯಿತು, ಆಗ್ಬೋದು, ಅವ್ರು ಸುಧಾರಿಸ್ಕೊಳ್ಳಿ, ಅವ್ರು ಚೆನ್ನಾಗಾಗಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ನೀವು ಅಗ್ನಿಹೋತ್ರ ಮಾಡ್ತೀರಾ, ಆ ಸಂದರ್ಭದಲ್ಲಿ ನಮ್ಮ ಮನೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರ ಹೆಸರು ಏಜು ಎರಡೂ ಕಳಿಸ್ಕೊಡ್ತೀನಿ, ದಯವಿಟ್ಟು ಅಗ್ನಿಹೋತ್ರ ಸಮಯದಲ್ಲಿ ಹೇಳಿ ಅಂತ. ಅವ್ರಿಗೆ ಅನ್ನಿಸ್ಬಿಡ್ತು, ಇವರು ಇಲ್ಲಿ ಯೋಗಕ್ಕೆ ಬಂದಾಗ ಅವರು ಶಾರೀರಿಕವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು, ಇವನ್ ನಡ್ಕೊಂಡು ಬರ್ಲಿಕ್ಕೂ ಆಗ್ತಾ ಇರಲಿಲ್ಲ. ಬರ್ಬೇಕಾದ್ರೆ ಇಲ್ಲಿ ಅವರು ಅಡ್ಮಿಷನ್ ಬರ್ಬೇಕಾದ್ರೆ ಒಬ್ಬರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಬಂದಿದ್ರು. ಅವ್ರು ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ವಾತಾವರಣ ಪ್ಲಸ್ ಆಮೇಲೆ ಅಗ್ನಿಹೋತ್ರದ ಪ್ರಭಾವ ಅವ್ರು ಗುಣಮುಖರಾಗಿದ್ರು. ಅವ್ರಿಗನ್ಸಿತ್ತು ಇಲ್ಲೆಂದು ಒಂದು ಒಳ್ಳೆ ಶಕ್ತಿ ಇದೆ, ಇಲ್ಲೊಂದು ಅದ್ಭುತವಾದ ಶಕ್ತಿ ಇದೆ, ಹಾಗಾಗಿ ನನ್ನ ಗುಣ ಆಗ್ಲಿಕ್ಕೆ ಇದೊಂದು ಕಾರಣ ಅನ್ನೋದು ಅವ್ರಿಗೆ ಬಲವಾಗಿತ್ತು. ಯೋಗವೂ ಹೌದು, ನೀವು ಹೇಳ್ದಂಗೆ ಸಮ್ಮಿಲನ, ಯೋಗ ಮತ್ತು ಅಗ್ನಿಹೋತ್ರ ಸಮ್ಮಿಲನದಲ್ಲಿ ಅವ್ರಿಗೆ ಹೆಚ್ಚು ಲಾಭ ಆಗಿತ್ತು. ಒಂದು ಅನ್ಯ ಧರ್ಮೀಯರಾಗಿ ಅವರು ಕೂಡ ಒಂದು ಒಳಗಡೆ ಆ ನಂಬಿಕೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದೊಂದೇ ಸಾಕ್ಷಿ ಈ ಅಗ್ನಿಹೋತ್ರದ ಪ್ರಭಾವ ಹೇಗಿದೆ ಅಂತ ಹೇಳೋದಕ್ಕೆ. ಅವರು ಹೇಳಿದ್ರು, ನಿಮ್ಮ ಅಗ್ನಿಹೋತ್ರದಲ್ಲಿ ಸಮಯದಲ್ಲಿ ನಮ್ಮ ಮನೆಯವರನ್ನ ಹೆಸರನ್ನ ಕಳಿಸ್ಕೊಡ್ತೀನಿ, ಅವ್ರ ಹೆಸರನ್ನ ಹೇಳಿ ಪ್ರಾರ್ಥನೆ ಮಾಡಿ, ನೀವು ಮಾಡುವ ಪ್ರಾರ್ಥನೆ ಖಂಡಿತವಾಗಿ ಅವ್ರು ಗುಣಮುಖರಾಗ್ತಾರೆ ಅಂತೇಳಿ ಖಂಡಿತವಾಗೂ ಅವ್ರು ಒಂದೇ ವಾರದಲ್ಲಿ ಗುಣಮುಖರಾಗಿ ಹೊರಗಡೆ ಬಂದರು. ಇದು ಸಾಕ್ಷಾತ್ ನಮ್ಮ ಅನುಭವದಲ್ಲಿ ಆಗಿರುವಂತ ಒಂದು ಉದಾಹರಣೆ. ಜಿ, ನೀವು ಇದನ್ನ ಹೇಳಿದ್ಮೇಲೆ ನನಗೊಂದು ಪ್ರಶ್ನೆ ಹುಟ್ಕೊಂತು. ಜಿ, ಅಗ್ನಿಹೋತ್ರ ಅನ್ನೋದು ಧರ್ಮ ಅಥವಾ ಜಾತಿಗೆ ಸೀಮಿತವಾಗಿದೆಯಾ, ಅದನ್ನು ಮೀರಿದಂತ ಒಂದು ವಿಷಯ? ನೋಡಿ, ಪಂಚಭೂತಗಳೇನಿದೆ ಅವುಗಳಿಗೆ ಇಲ್ಲದೆ ಇರುವಂತ ಒಂದು ಅಂಶ ಇದು, ಭೇದ ಭಾವ. ಈ ಪಂಚಭೂತಗಳಲ್ಲಿ ಯಾವ್ದು ಭೇದ ಭಾವ ಇದೆ? ನಾವು ಮಾಡುವಂತ ಈ ಅಗ್ನಿಹೋತ್ರ ಸೈಂಟಿಫಿಕ್ ಆಗಿ ಪರಿಸರ ಶುದ್ಧಿ, ಈ ಪರಿಸರವನ್ನ ಶುದ್ಧಿಗೊಳಿಸೋದಕ್ಕೆ ಈ ಹೋಮ ತುಂಬಾ ಮುಖ್ಯವಾಗಿರುವಂಥದ್ದು. ಪರಿಸರ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಮಾಡುವಂತ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ, ಎಲ್ಲರೂ ಮಾಡಬಹುದು. ಆರೋಗ್ಯವಾಗಿ ಯಾರಿಗೆ ಆರೋಗ್ಯ ಬೇಡ? ಈಗಿನ ದಿನಗಳಲ್ಲಿ ಆರೋಗ್ಯವೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಎಲ್ಲಾ ಧರ್ಮೀಯರು ಕೂಡ ಮೀರಿರೋದು ಆರೋಗ್ಯ. ಸೊ ಇವತ್ತು ಯೋಗ ಅಂತ ಹೇಳ್ತೀವಿ, ಯೋಗ ಕೂಡ ಎಲ್ಲ ಸೀಮಿತ ಮಾಡ್ತಾರೆ, ಇವೆಲ್ಲವೂ ಸೀಮಿತ ಮಾಡ್ತಾ ಇದೀವಿ. ಸೀಮಿತ ಅಲ್ಲ ಇದು, ಇವು ಎಲ್ಲರೂ ಮಾಡಬಹುದಾಗಿರುವಂತ, ಎಲ್ಲರೂ ಆಚರಿಸಬಹುದಾಗಿರುವಂತ ಒಂದು ಕಾರ್ಯಕ್ರಮ. ಇಲ್ಲಿ ಹೇಳುವ ಮಂತ್ರ ಏನು? ಓಂ ಸೂರ್ಯಾಯ ಸ್ವಾಹ. ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾ ಇದ್ದಾನೆ. ಈಗ ಪಂಚಭೂತಗಳು ಎಲ್ಲರಿಗೂ ಒಂದು ಕೊಡ್ತಾ ಇದೆ, ಯಾವುದನ್ನು ಜಾತಿ ಭೇದ ನೋಡ್ತಾ ಇದೆ? ಖಂಡಿತ ಇಲ್ಲ. ಅದಕ್ಕೆ ಅವುಗಳಿಗೆ ಇಲ್ದಿರೋದಕ್ಕೆ ನಮ್ಗೆ ಯಾಕೆ? ಈ ಉದಾಹರಣೆ ನೋಡೋದಾದ್ರೆ, ಪ್ರಕೃತಿ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ನಾವಿಲ್ದೆ ಹೋದ್ರೆ ಪ್ರಕೃತಿ ಇರುತ್ತೆ, ಪ್ರಕೃತಿ ಆರಾಮಾಗಿರುತ್ತೆ. ಅವುಗಳನ್ನ ನಾವು ಅದರಿಂದ ಅವಲಂಬಿತವಾಗಿದ್ದೀವಿ ಹೊರತು ಪ್ರಕೃತಿ ನಮ್ಮಿಂದ ಅವಲಂಬಿತವಾಗಿಲ್ಲ. ಈಗ ನಾವು ಮಾಡಿರುವಂತ ಪೊಲ್ಯೂಷನ್ ಅದು, ಅವು ಅಶುದ್ಧ ಮಾಡ್ತಾ ಇಲ್ಲ, ಶುದ್ಧವಾಗಿದ್ದಾವೆ. ಪ್ರಕೃತಿ ನಮ್ಮಿಂದ ಆಗಿರುವಂತ ಅಶುದ್ಧ, ನಾವು ಗಾಡಿಯನ್ನು ಬಳಸುವಂಥದ್ದು, ನೀರನ್ನ ಪೋಲ್ ಮಾಡ್ತಾ ಇರುವಂಥದ್ದು, ಇದರಿಂದ ಆಗಿರುವಂತ
ಮಾಲಿನ್ಯಗಳು, ಅವುಗಳಿಗೆ ನಾವೇ ಒಂದು ಪರಿಹಾರ ಕೊಡಬೇಕು. ಹಾಗಾಗಿ ಅಗ್ನಿಹೋತ್ರ ಪರಿಸರ ಶುದ್ಧಿಯನ್ನು ಮಾಡುವಂಥದ್ದು ಇದರಲ್ಲಿ ಯಾವುದೇ ಜಾತಿ ಮತಗಳ ವಿಚಾರವಿಲ್ಲ. ಸೊ ಆ ರೀತಿಯ ಭಾವನೆಯನ್ನು ಮಾಡೋದು ಬೇಡ. ನನ್ನ ಒಂದೇ ಪ್ರಶ್ನೆ, ಆರೋಗ್ಯ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಅಲ್ಲಿ ಜಾತಿಯ ಪ್ರಶ್ನೆನೇ ಇಲ್ವಲ್ಲ. ಹಾಗಾಗಿ ಅಗ್ನಿಹೋತ್ರದ ಒಂದು ಮಹತ್ವ, ಲಾಭ, ಪರಿಣಾಮ ಎಲ್ಲರಿಗೂ ಬೇಕು. ವೀಕ್ಷಕರು, ಇಲ್ಲಿ ತನಕ ನೋಡಿದ್ರಲ್ಲ, ಅಗ್ನಿಹೋತ್ರದ ಕುರಿತು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಅದರ ಪರಿಣಾಮ ಆಗಿರ್ಬೋದು, ಅದನ್ನು ಯಾವ ರೀತಿ ಪ್ರಾರಂಭ ಮಾಡೋದು, ಅದರಲ್ಲಿ ಹೇಳ್ತಕ್ಕಂಥ ಮಂತ್ರಗಳ ವಿಚಾರ ಆಗಿರ್ಬೋದು, ಅದಕ್ಕೆ ಯೋಗ ಮತ್ತು ಅಗ್ನಿಹೋತ್ರಗಳ ಸಮ್ಮಿಲನವನ್ನು ಕೂಡ ನಮ್ಮ ಜೊತೆ ಮಾತಾಡಿದ್ರು. ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡಿ ಅಗ್ನಿಹೋತ್ರದ ಕುರಿತು ಒಂದಿಷ್ಟು ವಿಶೇಷವಾಗಿರತಕ್ಕಂಥ ಜ್ಞಾನವನ್ನು ನಮ್ಗೆ ನೀಡಿದ್ದಾರೆ. ಮಂಜುನಾಥ್ ಜಿ, ನಿಮ್ಗೆ ಪ್ರೀತಿಯ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ವೀಕ್ಷಕರೇ, ಮುಂದಿನ ವಾರ ಮತ್ತೊಂದು ಹೊಸ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಜಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.